ರಿಹಾ ಲಾಭ ನಿಮಗೆಲ್ಲ ಕ್ಷೇತ್ರದಲ್ಲಿ ಹೊಸ ಬಲ ಕೊಡ್ತಾ ಇದ್ದಾರೆ. ಹೊಸ ಬಲ ಎಸ್ ಅವ ನಿಮ್ಮ ಹೊಸ ಬಲ ನಿಮ್ಮ ಕ್ಷೇತ್ರದಲ್ಲಿ ಹೊಸ ಬಲ ಕೊಡ್ತಾ ಇದ್ದಾರೆ. ಎಸ್ ನಿಮ್ಮ ಲೈಫ್ ಚೇಂಜ್ ನಿಮಗೆ ಪುನರ್ಸ್ಥಾಪನೆ ಮಾಡೋದಿಲ್ಲ. ಇಬ್ಬರು ದೇವರಿಗೆ ಪುನರ್ಸ್ಥಾಪನೆ ಮಾಡ್ತಿಲ್ಲ. ಎಸ್ ಎಲ್ಲಿ ವೀಕ್ ಹೋಗ್ತಾ ಇದ್ದಾರೆ, ಯಾವ ಕ್ಷೇತ್ರ ವೀಕ್ ಹೋಗ್ತಾ ಇದ್ದಾರೆ, ದೇವರ ಫೈರ್ ಆಗಿ ಮಾರ್ಪಡಿಸೋದಿಲ್ಲ, ಫೈರ್ ಆಗಿ ಗೆಲ್ಲಿಸ್ತಾರೆ. ಎಸ್ ನೀವು ಕಾಣ್ತೀರ ಲೋಕ ಆ ಕಾಣ್ತೀರ ಲೋಕಗಳು ನಿನ್ನ ಬಿಟ್ಟೋಗಿ ಜಾಸ್ತಿ ಇರಲ್ಲ ಇಲ್ಲ ಅದು. ಎಸ್ ಇಮಿಡಿಯೇಟ್ ವಿನಿಂಗ್ ಆಗುತ್ತೆ. ಎಸ್ ಓರಿ ಬಾಕ ರಿಶಿಯಾ ಲಾಭ ಓರಿ ಬಾಕ ರಿಶಿಯಾ ಲಾಭ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಸ್ ದೇವ್ರ ನಿನಗೂ ದೇವ್ರ ಹೊಸ ಬಲ ಕೊಡ್ತಾರೆ ನಿನಗೆ. ಎಸ್ ನೀನು ಯಾವಾಗ ದೇವ್ರನ್ನ ಅಲ್ಲಿ ದೇವ್ರ ಕೂಗುತ್ತೀಯ, ದೇವ್ರನ್ನ ಮಾತಾಡ್ತೀಯ ಅಲ್ಲಿ. ಎಸ್ ಓರಿ ಬಾಕ ರಿಶಿಯಾ ಲಾಭ ಉಮಿಕ ರಿಶಿಯಾ ಲಾಭ. ಮಹಾಕಾರ್ಯಗಳು ದೇವ್ರು ಹೇಳ್ತಾ ಇದ್ದಾರೆ. ಎಸ್ ಓರಿ ಬಾಕ ರಿಶಿ ಮಾಕ ರಿಹಾ ಲಾಭ. ಮಹಾಕಾರ್ಯಗಳು ನಡೆಯಪ್ಪ ನಿಮ್ಮ ಮಕ್ಕಳಿಗೆ, ಮಹತ್ ಕಾರ್ಯಗಳು, ವಿಶೇಷ ಕಾರ್ಯಗಳು. ಆಲ್ರೆಡಿ ತುಂಬಾ ಜನಕ್ಕೆ ಮಹತ್ ಕಾರ್ಯ ಪ್ರಾರಂಭ ಆಗಿದೆ. ಎಸ್ ಹೌದು ರೇವಕ ಸಿಸ್ಟರ್ ಬನ್ನಿ ಬ್ರದರ್, ನಿಮಗೆ ಮಿರಾಕಲ್ ಸ್ಟಾರ್ಟ್ ಆಗಿದೆ. ಅಲ್ಲಿ ಯಾವುದೇ ಏನೇ ವಿರೋಧಗಳು ಬಂದು ನಡೆಯಲ್ಲ. ಅದು ದೇವರು ನಿಮ್ಮ ಫೇವರ್ ಆಗಿ ಇದ್ದಿದೆ. ಎಲ್ಲರಿಗೂ ಸಕ್ಸಸ್ ಅವರು ದೇವರು ಅದನ್ನೇ ಹೇಳ್ತಾ ಇದ್ದಾರೆ. ಎಸ್ ಅಭಿವೃದ್ಧಿ ಆಗುತ್ತಾ ಇದೆ. ದೇವ್ರ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಇನ್ನು ಭಯಂಕರ ಕಾರ್ಯಗಳು ನಡೆಯುತ್ತಿವೆ. ಎಸ್ ಥ್ಯಾಂಕ್ ಯು ಗೋಡ್. ಒಂದು ಕಡೆ ಅಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ನಾನಾ ರೀತಿಯಲ್ಲಿ ನಿಮಗೆ ಒಂದು ಭಾಗ ಅಲ್ಲ 4 ದಿಕ್ಕುಗಳಿಂದಲೂ ಬರುತ್ತೆ. ನಿಮಗೆ ಒಂದು ಬಿಸ್ನೆಸ್ ಇರ್ಬೋದು, ಎಲ್ಲ ಕಡೆ ನಿಮ್ಮನ್ನು ಹುಡುಕೊಂಡು ಬರೋದಾಗುತ್ತೆ. ಆಪ್ಷನ್ ಮೇಲೆ ಇನ್ನು ಸ್ವಲ್ಪ ದಿನ ದೇವರು ನಿನಗೆ ಆಪ್ಷನ್ ಮೇಲೆ ಆಪ್ಷನ್ ಬರುತ್ತೆ. ನಿಮಗೆ ತುಂಬಾ ಭಯಂಕರ ಡಿಮ್ಯಾಂಡ್ ವ್ಯಕ್ತಿ ಆಗ್ತೀಯ ನೀವು ಅಲ್ವಾ. ಡಿಮ್ಯಾಂಡ್ ನೀನು ಸರ್ಚ್ ನಿಮ್ಮನ್ನೇ ಸರ್ಚ್ ಮಾಡ್ತಾರೆ ಜನ. ಈ ತರ ವ್ಯಕ್ತಿ ಬೇಕು ನನಗೆ, ಇದೇ ತರ ಬೇಕು, ಹೊಸ ಒಂದು ಸ್ಪೆಷಲ್ ವಿಸ್ಡಮ್. ಹೌದು ಥ್ಯಾಂಕ್ ಯು ಜೀಸಸ್. ಒಂದು ಸ್ಪೆಷಲ್ ಜ್ಞಾನ ನಿನಗೆ ದೇವರು ರಿಲೀಸ್ ಮಾಡ್ತಾ ಇದ್ದಾರೆ. ನಿನಗೆ ಏನೇ ಬಂದು ಅದನ್ನ ಈಸಿಯಾಗಿ ಬಗೆಹರಿಸಂಗೆ. ಅಲ್ಲಿ ದಾನಿಯೇಲ ನಿಮಗೆ ಯಾವ ರೀತಿಯಲ್ಲಿ ದಾನಿಯೇಲ ಶದ್ರಕ್ ಮೇಷಕ್ ಅವ್ರು ಎಂತ ಪ್ರಾಣ ಅಪಾಯ ಬಂದಿದೆ, ಈಸಿಯಾಗಿ ಅದನ್ನ ಮಾನ್ಯ ಮುಂಜಾನೆ ಅದು ರಾತ್ರಿಯಿಂದ ಪ್ರಾರ್ಥನೆ ಮಾಡಿ ಮುಂಜಾನೆ ವಿಷಯ ದೇವರು ರಹಸ್ಯನ ಪ್ರಕಟ ಮಾಡಿದ್ರು ಅದನ್ನ. ನೆಕ್ಸ್ಟ್ ಯಾವಾಗ ಅದು ವಿಸ್ಡಮ್ ಅಲ್ಲೇ ರಾಜನಿಗೆ ಬಿದ್ದಿದ್ದ ವಿವರಣೆ ದೇವರು ತಿಳಿಸಿಕೊಟ್ಟು ದಾನಿಯೇಲನಿಗೆ. ನೆಕ್ಸ್ಟ್ ಪ್ರಮೋಷನ್ ಅದನ್ನೇ ದೇವರಿಗೆ ಮಾಡ್ತಾರೆ. ಒಂದು ಎಂತ ಪ್ರಾಜೆಕ್ಟ್ ಬಂದ್ರು ಅದನ್ನ ಈಸಿಯಾಗಿ ಮುಗಿಸಿದ್ರೆ ನಿಮಗೆ ಈಸಿ ವ್ಯತ್ಯಾಸ ಗೊತ್ತಾಗುತ್ತೆ. ಮೊದಲಿಗೂ ಈಗಲೂ ತುಂಬಾ ವ್ಯತ್ಯಾಸ ಗೊತ್ತಾಗುತ್ತೆ ನಿಮಗೆ. ಅದು ನಿನಗೆ ಕಷ್ಟ ಅನ್ಸಲ್ಲ, ನಿನಗೆ ಕಷ್ಟ ಅನ್ಸಲ್ಲ. ಇಮಿಡಿಯೇಟ್ ಲಾಂಗ್ ಟೈಮ್ ತಗೊಳ್ಳೋದು, ಲಾಂಗ್ ಟೈಮ್ ಅಲ್ಲಿ ಶಾರ್ಟ್ ಟೈಮ್ ಅಲ್ಲಿ ಅದನ್ನು ಮುಗಿಸೋಕೆ ನಿಮಗೆ ಸಹಾಯ ಮಾಡ್ತಾರೆ. ಆಮೇಲೆ ಎಲ್ಲರೂ ಹುಡುಕ್ತಾರೆ, ಎಸ್ ಕರೀತಾರೆ, ಅವರನ್ನೇ ಕರೀತಾರೆ. ಎಸ್ ಥ್ಯಾಂಕ್ ಯು ಗೋಡ್. ಡಿಮ್ಯಾಂಡ್ ವ್ಯಕ್ತಿ ಆಗ್ತೀಯ ನೀವು. ದೇವರಿಗೆ ಬೇಕಾದ ವ್ಯಕ್ತಿ, ಮನುಷ್ಯರಿಗೂ ಬೇಕಾದ ವ್ಯಕ್ತಿ. ದೇವರಿಗೂ ಬೇಕು, ಮನುಷ್ಯರಿಗೂ ಬೇಕು. ಅವನು ದಾನಿಯೇಲ ದೇವರು ನಿಜವಾದ ದೇವರು. ಆ ರೀತಿ ಬರ್ತಾ ಅವನು ದೇವರಿಗೆ. ದಾನಿಯೇಲ ಏನೋ ತಿಳ್ಕೊಂಡಿದ್ದವರು ಇವರೇನು ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಅಲ್ಲ. ಅವರು ಪರಲೋಕದಿಂದ ಅಗ್ನಿ ತುಂಬಿಸಲ್ಪಡ್ತಾರೆ. ಯಾವ ವಿಷಯನು ದೇವರು ತನ್ನ ರಹಸ್ಯನ ಮುಚ್ಚಳಕ್ಕೆ ಬಿಡಲಿಲ್ಲ ದೇವರು. ಎಸ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿನಗೆ ಯಾವ ಆಶೀರ್ವಾದ ಸಹ ಮುಚ್ಚಳಕ್ಕಾಗಲ್ಲ. ಹೆಂಗಿದೆ ಹೇಳ್ತಾರೆ, ಯೋಗ ಅಭಿವೃದ್ಧಿಯಾದ ಸಮೃದ್ಧಿಯಾದ. ಬಟ್ ಇನ್ನು ದ್ವೇಷ ಮಾಡಲು ಜಲಸ್ ಮಾಡಲು ಹುಷಾರು. ಯಾರು ನಿಮ್ಮನ್ನ ಸಮೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಫೈರ್ ಆಗಿ ಬೇಕು ನೀವೆಲ್ಲ. ಇನ್ನು ಭಕ್ತಿ ಪ್ರೀತಿ ದೇವ್ರ ವಾಕ್ಯ ಪ್ರಕಾರ ನಡೆಯೋದು ಜಾಸ್ತಿ ಮಾಡ್ಬೇಕು ನೀವು. ಆವಾಗ ಯೋಬ ತರ ಡಬಲ್ ಯೋಬ ತರ ಹೋಗ್ತಾನೆ ಇರ್ತೀರ, ಮೇಲೆ ಹೋಗ್ತಾನೆ ಇರ್ತೀರ ನೀವು. ಯಾವಾಗ ಆ ದೇವರ ಪ್ರೊಟೆಕ್ಷನ್ ರಕ್ಷಣೆ ಎಸ್ ನಿಮಗೂ ಹಂಗೇನೆ ಬರೋದು. ಅದೇ ತರ ಪ್ರೊಟೆಕ್ಷನ್. ಎಸ್ ಥ್ಯಾಂಕ್ ಯು ಪೊಲೀಸ್. ಎಸ್ ಅದನ್ನೇ ಹೇಳ್ತಾ ಇದ್ದಾರೆ. ಭೂಮಿ ಮೇಲೆ ಹಾಕಿರೋ ಬೀಜ ಜೋಳಕ್ಕೆ ಆ ಟೈಮಿಗೆ ಮಳೆನ ಕೊಟ್ಟು ಏನೇನು ಬೀಜನ ಹಾಕಿದ್ರೆ ಭೂಮಿ ಮೇಲೆ ಅದು
ಫಲ ಬರಂಗೆ ದೇವರು ನಿಮಗೆ ಸಹಾಯ ಮಾಡಿ. ನಿಮಗೆ ನಷ್ಟ ಹಾಕಿಕೊಳ್ಳಲ್ಲ ಪ್ರಿಯ. ನಿಮ್ಮ ಟೈಮ್ ಬಂದಾಗ ನಿಮ್ಮ ಕಾರ್ಯಗಳು ಎಸ್ ಥ್ಯಾಂಕ್ ಯು ವಿಶೇಷ ಕಾರ್ಯಗಳು ಮಾಡ್ತಾರೆ. ವಿಶೇಷ ಕಾರ್ಯಗಳು ನಿನ್ನ ಮಹಿಮೆಯಾದ ಕಾರ್ಯಗಳು, ನಿನ್ನ ಮಹಿಮೆಯಾದ ಕಾರ್ಯಗಳು, ನಿನ್ನ ಅಭಿಷೇಕ ತುಂಬಿಸು, ಅಭಿಷೇಕ ತುಂಬಿಸು. ಲೆಕ್ಕ ಹಿಡಿಯದಷ್ಟು ಕೆಲಸದಲ್ಲಿ ನಾಲ್ಕು ದೇವರು ಬಿಸಿ ಮಾಡ್ತಾರೆ. ದೇವರು ಡೋರ್ನ ಓಪನ್ ಮಾಡಿ ಆಮೆನ್. ಸಾಲ ಅಂತ ಹೇಳ್ಬೇಡಿ. ಹಲ್ಲೆಲೂಯಾ. ಬೇರೆಯವ್ರನ್ನ ಕ್ಷಮಿಸು, ಬಿಡಿಸು. ಅಲ್ಲಿ ಎಲಿಷ ಅಂತ ಬಂದಾಗ ಅಲ್ಲಿ ಹಿಂಗೆ ಸಾಲ ಮಕ್ಕಳನ್ನ ಚೀಟಿ ಕಳ್ಕೊಂಡು ಹೋಗಿದ್ರು ಹೋಗ್ಬೇಕು ಅಂತಾರೆ. ಅಲ್ಲಿ ಸಾಲ ತೀರ್ದು ಉಳಿತು. ದೇವ್ರು ನಿಮ್ಮ ಪಾಪಗಳನ್ನ ಕ್ಷಮಿಸ್ತಾರೆ. ನೀವು ಮಾಡಿದ ಮನುಷ್ಯ ನಿಮಗೆ ಇನ್ನು ಮೇಲೆ ಉಳಿಯಂಗೆ ಉಳಿಸ್ಕೊಡ್ತಾರೆ. ನಿಮಗೆ ನಷ್ಟಕ್ಕೆ ಬಿಡಲ್ಲ ದೇವ್ರು. ನಿಮಗೆ ಅನ್ಯಾಯವಾಗಿ ಬಡ್ಡಿ ಕಟ್ಟಕ್ಕೆ ಬಿಡಲ್ಲ ದೇವ್ರು. ನಿಮಗೆ ಹೇಳ್ಬಾರ್ದು ದೇವರಿಗೆ, ಅಪ್ಪ ಅನ್ಯಾಯವಾಗಿ ನಾನು ಬಡ್ಡಿ ಕಟ್ತಾ ಇದ್ದೀನಿ, ನಾನು ಕಟ್ಟದಾಗ ನೀನು ಅದನ್ನು ಉಳಿಸ್ಕೊಡಪ್ಪ, ನನಗೆ 5 ಗಂಟೆ 2 ದಿನ ಉಳಿತಪ್ಪ, ಉಳಿಸ್ಕೊಡು. ದೇವರು ಅದನ್ನೇ ಹೇಳ್ತಾರೆ, ಮಹತ್ಕಾರ್ಯಗಳು ಏನು ಮುಗಿಸ್ತಾರೆ. ಫೈನಾನ್ಸ್ ವಿಷಯದಲ್ಲಿ ನಿಮಗೆ ಸೂಕ್ಷ್ಮವಾಗಿ ಗೊತ್ತಾಗಿದೆ. ಅದನ್ನ ಹೇಳ್ಬಿಡ್ತೀವಿ. ಬೇರೆ ಯಾವುದು ಬಿಸ್ನೆಸ್ ಇಲ್ಲ. ದೇವರು ನಿಮಗೆ ಕೊಡ್ತಾರೆ, ಬರುತ್ತೆ ಅಷ್ಟೇ. ದೇವರು ಇಸ್ರಾಯೇಲಿಗೆ 40 ವರ್ಷ ಪರಲೋಕ ಮನ್ನಾ ಕೊಟ್ಟು ಕಾಪಾಡಿದವರು. ಆ ರೀತಿನೇ ದೇವರು ನಿಮ್ಗೆ ನಡೆಸ್ತಾರೆ. ಅದೇ ರೀತಿ ನಡೆಸ್ತಾರೆ. ದೇವ್ರ ಕಾರ್ಯ ನಿಮ್ಮ ಮನೆಯಲ್ಲಿ ಪ್ರಾರಂಭ ಆಗಿದೆ. ಮೊದಲು ಫೈನಾನ್ಸ್ ತುಂಬಾನೇ ಹೋರಾಟ ಇತ್ತು. ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ರು ಮನಿ. ಈಗ ಲೆವೆಲ್ ಬಿಟ್ಟಿಲ್ಲ. ಹೇಗೆ ಮಾಡಿದ್ರು. ನಿಮಗೆ ಆಶ್ಚರ್ಯ ಆಗುತ್ತೆ. ಮೊದಲು ಹೇಗಿದ್ದು, ಈಗ ನಮಗೆ ದೇವರಿಗೆ ಕೋಟಿ ಸ್ತೋತ್ರ ಉಳಿತಾ ಇದ್ದಾರೆ. ದೇವರು ನಂಬಿಕೆಸ್ತರು. ನನಗೀಗ ಇರುವುದಕ್ಕಿಂತ ಹೆಚ್ಚಿಸುವೆ ಸಾವಿರದಷ್ಟು. ನನಗೀಗ ಇರುವುದಕ್ಕಿಂತ ಹೆಚ್ಚಿಸುವೆ ಸಾವಿರದಷ್ಟು. ಲೋಕವೆಲ್ಲ ಪ್ರಕಾಶಿಸುವೆ. ಆಕಾಶ
ಕೊಡ್ತಿದ್ದು ಬಾಧಿಸ್ತೆ ಅಂತ ನೋವು ಕಣ್ಮರೆ ಆಗ್ತಿದೆ ನೋಡಿ, ಕಣ್ಮರೆ ಆಗ್ತಿದೆ. ಹೋಗ್ತಾ ಇದೆ ನಿಮ್ಮನ್ನ ಬಿಟ್ಟು, ಹೋಗ್ತಾ ಇದೆ. ಆ ಟೈರ್ಡ್ನೆಸ್ ಹೋಗ್ತಾ ಇದೆ, ಆ ಮಂಕು ಹೋಗ್ತಾ ಇದೆ ನಿಮ್ಮನ್ನ ಬಿಟ್ಟು, ಆ ಮನೆಯಿಂದ ಹೋಗ್ತಾ ಇದೆ ನಿಮ್ಮನ್ನ ಬಿಟ್ಟು. ನೀವೊಂದು ವ್ಯತ್ಯಾಸ, ಆಶೀರ್ವಾದ ವಿಧಿಯಾಗಿ ನಿಮ್ಮನ್ನ ನಿಧಿಯಾಗಿ ಮಾರ್ಕೊಳ್ತಾ ಇದ್ದಾರೆ. ಎಸ್ ಎಸ್ ಹೋಲಿಸ್ಬೇಕು, ನಿಮ್ಮನ್ನ ಮುಟ್ತಾ ಇದೆ ನೋಡಿ, ಹೋಲಿಸ್ಬೇಕು. ನಿಮಗೆ ಹೊಸ ಬಲ ಕೊಡು, ಹೊಸ ಬಲ ಕೊಡು ಅಂತ ಹೇಳ್ತಾ ಇದ್ದೀರಾ, ಹೊಸ ಬಲ ಕೊಡು ಅಂತ ಹೇಳ್ತಾ ಇದ್ದೀರಾ. ನನಗೆ ಆಗ್ತಾ ಇಲ್ಲ, ನನಗೆ ಕಾಲು ಮಂಡಿ, ನನಗೆ ಆಗ್ತಾ ಇಲ್ಲ ನನಗೆ. ಎಸ್ ಮುಟ್ಟು ರಾಜ, ಮುಟ್ಟ ಪರೀಕ್ಷೆ ಒಂದು ಸಾರಿ ಮುಟ್ಟು ಅಗ್ನಿ ಬರಲಿ. ಜೇಕ ದೇವರು ನಿಮ್ಮನ್ನು ಮುಟ್ತಾ ಇದೆ, ನೋಡ್ತಾ ಇದ್ದಾರೆ ನೋಡಿ. ಹಲ್ಲೆಲೂಯಾ. ಪರಲೋಕ ಅಗ್ನಿ ಬರಲಿ. ಮುಟ್ತಾ ಇದ್ದಾರೆ ನಿಮ್ಮನ್ನು ನೋಡಿ, ನಗಮಂಡಿ ಏಸಪ್ಪ ನಿಮ್ಮನ್ನು ಮುಟ್ತಾ ಇದ್ದಾರೆ. ಅಗ್ನಿ ಬರಲಿ ರಾಜ, ಅಗ್ನಿ ಬರಲಿ ಈ ಕ್ಷಣದಲ್ಲಿ. ಆ ಪರಲೋಕ ಅಗ್ನಿ ಬಂದು ದಹಿಸಿ ಮೇಲೆ ಯೇಸು ನಾಮದಲ್ಲಿ ಸುಟ್ಟಾಕ್ಬಿಡಿ ಈ ಕ್ಷಣದಲ್ಲಿ. ನವರಾತ್ರಿಗಳಪ್ಪ, ಆ ಮಾಟ ಶಕ್ತಿಗಳು, ಆ ಕಾಯಿಲೆಗಳಪ್ಪ, ಪರಲೋಕ ಅಗ್ನಿ ಬಂದು ದಹಿಸಿ ಮೇಲೆ ಯೇಸು ನಾಮದಲ್ಲಿ ಈ ಕ್ಷಣದಲ್ಲಿ. ಆಮೆನ್. Get out. ಯಶೋಧರಮ್ಮ ನಿಮ್ಮನ್ನು ದೇವರ ಮಾಡ್ತಾ ಇದ್ದಾರೆ. ನಿಮ್ಗೆ ಹೊಸ ಬಲ ಬರುತ್ತೆ, ನಿಮಗೆ ದೇವ್ರು ಹೊಸ ಬಲ ಕೊಡ್ತಾರೆ ನಿಮಗೆ. ಎಸ್ ಎಸ್ ನೀವು ಮುಪ್ಪಿನಲ್ಲೂ ದೇವ್ರು ನಿಮಗೆ ಆಶೀರ್ವಾದವಾಗಿ ಮಾರ್ಪಡಿಸ್ತಾರೆ ನಿಮಗೆ. ಎಸ್ ಎಸ್ ಸೂರಿ ಬಾಕ ರಿಷಿಯ ಲಾಭ ನನ್ನ ಆಶೀರ್ವಾದವಾಗಿ ಇರಬೇಕು ಅಂತ ಹೇಳಿದ್ರೆ ದೇವರು ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹಾಗೇನೆ ಮಾಡ್ತಾರೆ ನಿಮ್ಮನ್ನ ಆಶೀರ್ವಾದವಾಗಿ. ಎಸ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಸ್ ನಿನ್ನ ಅಭಿಷೇಕ 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 ಬರ್ತಾ ಇದೆ ಎಲ್ಲರ ಮೇಲೆ. ಎಸ್ ನೀವು ಬಿಟ್ಟರೆ ತುಂಬಿಸ್ತಾರೆ, ನೀವು ಬಿಟ್ಕೊಟ್ರೆ ತುಂಬಿಸ್ತಾರೆ. ಆಕೆ ಮನೇಲಿ ಎರಡು ಖಾಲಿ ಖಾಲಿ ಪಾತ್ರೆ, ನೀವು ಖಾಲಿ ಖಾಲಿ ಅಪ್ಪ, ನಮ್ಮ ಖಾಲಿ ಅಪ್ಪ, ನಾನು ಖಾಲಿ ನಾನು. ಎಸ್ ಅವಾಗ ಹೋಲಿ ಸ್ಪಿರಿಟ್ ತುಂಬಿಸೋದು. ಫಿಲ್ ಫಿಲ್ ಡ್ಯಾಡಿ, ಫಿಲ್ ಹೋಲಿ ಸ್ಪಿರಿಟ್. ಜಸ್ಟ್ ಮೌಮ್ ಆಗಿದೆ, ಹೇಗೆ ತುಂಬಿಸ್ತಾರೆ ನೋಡಿ ದೇವ್ರು ನಿಮ್ಮನ್ನು, ಹೆಂಗೆ ತುಂಬಿಸ್ತಾರೆ ನೋಡಿ. ಎರಡು ಕೈಗಳ ಮೇಲೆತ್ತಿ ಎಸ್ ರಿಸೀವ್ ಅಂತ ಹೇಳ್ಬೇಕಾದ್ರೆ ಎಸ್ ಅಭಿಷೇಕ ಬರಲಿ ರಾಜ, ಬರ್ಲಿ ಬರಲಿ ಯೇಸು ನಾಮದಲ್ಲಿ. ಆ ಅಪ್ಪ ಪರಲೋಕ ಅಗ್ನಿ ಬಂದು ಅಭಿಷೇಕ ಬಂದು ಆ ನೊಗನ ಮುರಿಲಿ ಕರ್ತಾರೆಪ್ಪ, ಮುರಿಲಿ ಯೇಸು ನಾಮದಲ್ಲಿ. ಮುರಿದಾಕ್ಲಿ ಎಲ್ಲ ನೊಗನಪ್ಪ, ಎಲ್ಲ ನೊಗನ ಮುರಿದಾಕ್ಲಿ ಕರ್ತಾರೆ ಸಪ್ಪ. ಎಸ್ ಆ ಬಂಧನಗಳು ಮುರಿಯಲ್ಪಡಲಿ, ಆ ಗಾಯಗಳು ಸುರಿದ ಗಾಯಗಳು ಅಪ್ಪ ಯೇಸು ನಾಮದಲ್ಲಿ ಹೀಲಾಗಲಿ, ಹೀಲಾಗಲಿ ಯೇಸು ನಾಮದಲ್ಲಿ ಕರ್ತಾರೆ ಸಪ್ಪ. ಮಿರಾಕಲ್ 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 ಅದ್ಭುತ ಅದ್ಭುತ ಕಾರ್ಯ ಅದ್ಭುತ ಕಾರ್ಯ. ಎಸ್ ಎಸ್ ಓರಿ ಮಾ ಬಾಕ ಅದ್ಭುತ ಅದ್ಭುತ. ಎಸ್ ಓರಿ ಬಾಕ ರಿ ಬಾ 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 ಬಾಕ ರಿ ಹಲವ ಮಿರಾಕಲ್ ಅಪ್ಪ, ಮಿರಾಕಲ್ ಆಗಲಿ, ಒಬ್ಬಚಿದ ಮಿರಾಕಲ್ ಆಗಲಿ, ಮಿರಾಕಲ್ ಆಗಲಿ. ಎಸ್ ಓರಿ ಬಾಕ ರಿ ಬಾ ಬಾಕ ರಿ ಶಿಯ ಲವ. ಎಸ್ ಮಿರಾಕಲ್ ಬರ್ತಾ ಇದೆ. ಎಸ್ ನಿಮ್ಮ ಒಳಗಡೆ ಎಸ್ ಅಳತ ಇಲ್ಲದ ಅಭಿಷೇಕ, ಅಳತ ಇಲ್ಲದ ಅಭಿಷೇಕ ನಿಮ್ಮ ಒಳಗೆ ಎಂಟ್ರಿ ಆಗ್ತಾ ಇದೆ ನೋಡಿ, ಎಂಟ್ರಿ ಆಗ್ತಾ ಇದೆ. ಯಾವಾಗ ಅಭಿಷೇಕ ಬರಕ್ಕೆ ಸ್ಟಾರ್ಟ್ ಆಯ್ತು, ಯಾವಾಗ ದೇವರ ಆತ್ಮ ತುಂಬಕ್ಕೆ ಸ್ಟಾರ್ಟ್ ಆಯ್ತು, ನಿಮ್ಮ ಅಭಿವೃದ್ಧಿ ಸ್ಟಾರ್ಟ್ ಆಯ್ತು, ನಿಮ್ಮ ಅಭಿವೃದ್ಧಿ ಸ್ಟಾರ್ಟ್ ಆಯ್ತು. ಎಸ್ ಮಿರಾಕಲ್ ಸ್ಟಾರ್ಟ್ ಆಯ್ತು. ಎಸ್ ಓರಿ ಬಾಕ ರಿ ಬಾ ಬಾ ಬಾಕ. ಫಸ್ಟ್ ಸ್ಟೆಪ್ ನಿಮಗೆ ಅಭಿಷೇಕ, ಫಸ್ಟ್ ಸ್ಟೆಪ್ ನಿಮಗೆ ಅಭಿಷೇಕ. ಎಸ್ ಓರಿ ಬಾಕ ರಿ ಬಾ ಬಾಕ ರಿ ಹಲವ ರಿ ಕಲವ ಓರಿ ಬಾಕ ರಿ ಶಿ ರಿ ಬಾ ಲವ ಬಾಕ ರಿ ಹಲವ ಓರಿ ಬಾ 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 ಬಾ. ಫಿಲ್ ಫಿಲ್ ಡ್ಯಾಡಿ ಫಿಲ್. ಯಾರು ಇರಬೇಡಿ, ಎಲ್ಲರೂ ಎಲ್ಲರೂ ಎಸ್ 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 ಫಿಲ್ ಡ್ಯಾಡಿ ಫಿಲ್ ಅಪ್ಪ, ಫಿಲ್ ಒಬ್ಬೊಬ್ಬರ ಮೇಲೆ ಫಿಲ್ ಅಪ್ಪ. ಒಂದು ಹೊಸ ಅನುಭವ ಅಭಿಷೇಕ, ಅಪೊಸ್ತಲರ ಅಭಿಷೇಕ. ಎಸ್ ದಾವೀದನ ಮೇಲೆ ಬಂದ ಅಭಿಷೇಕ ಅಂತ ಬರಲಿ, ಬರಲಿ ರಾಜ, ಬರಲಿ ಎಲ್ಲರ ಮೇಲೆ. ಯಾರು ಮಿಸ್ ಆಗಬಾರ್ದು, ಆ ಕ್ರಿಸ್ತನ ಮಹಿಮೆಯಲ್ಲಿ ಮಿಸ್ ಆಗಬಾರ್ದು, ಆ ಕ್ರಿಸ್ತನ ಅಭಿಷೇಕದಲ್ಲಿ ಮಿಸ್ ಆಗಬಾರ್ದು ರಾಜ. ಎಸ್ ಓರಿ ಬಾ ಬಾ ಕ ರಿ ಬಾ ಬಾ ಕ ರಿ ಲವ ಉನಿ ಕ ರಿ ಶಿ ಲವ ಓರಿ ಬಾ ಬಾ ಕ ರಿ ಶಿ ಲವ ಓರಿ ಬಾ ಕ ರಿ ಶಿ ಬಾ ಕ ರಿ ಲವ. ಎಸ್ 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 ಒಂದು ವ್ಯತ್ಯಾಸದ ಕಾರ್ಯ ನೋಡ್ತೀರಾ ಇವತ್ತು, ಒಂದು ವ್ಯತ್ಯಾಸದ ಕಾರ್ಯಗಳು ನೋಡ್ತೀರಾ ಪ್ರಿಯರೇ. ಎಸ್ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಸ್ ಓರಿ ಮಾ ಕ ರಿ ಬಾ ಬಾ ಕ ರಿ ಲವ ಓರಿ ಬಾ ಕ ರಿ ಶಿ ಮಾ ಕ ರಿ ಲವ ಉನಿ ಕ ರಿ ಬಾ ಶಿ ಲವ ರಿ ಲವ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಡ್ಯಾಡಿ. ಕರ್ತನಿಗೆ ಕೋಟಿ ಸ್ತೋತ್ರ, ಮಹಿಮೆ ಮಹಿಮೆ ರಾಜ. ಎಸ್ ಓರಿ ಬಾ ಕ ರಿ ಲವ ರಿ ಲವ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಜೀಸಸ್. ಅಭಿಷೇಕ ನನ್ನಲ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ. ಎಸ್ ನನ್ನಲ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ. ಬನ್ನಿ ಅದುವೇನು ನಿನಗಾಗಿ ಹೌದು ಎಲ್ಲರಿಗೂ ಸಾರುವೆನು
ಎಲ್ಲರಿಗೂ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ. ಹೊಸ ಅಭಿಷೇಕ ನನ್ನಲ್ಲಿದೆ. Yes. ನೀವು ಆಮೇಲೆ ಕೇಳೋದು ಹೊಸ ಅಭಿಷೇಕ, ಆ ಎಕ್ಸ್ಪೀರಿಯನ್ಸ್ ನಿಮ್ಮೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ. ಸ್ತುತಿಯ ವಸ್ತ್ರ ಉಡಿಸಬೇಕು ಜಲ್ಪಟ ಜನರಿಗೆ. ಸ್ತುತಿಯ ವಸ್ತ್ರ ಉಡಿಸಬೇಕು ಜಲ್ಪಟ ಜನರಿಗೆ. ದುಃಖಕ್ಕೆ ಪ್ರತಿಯಾಗಿ ಆನಂದ ತೈಲಬೇಕು. ಹೌದು ರಾಜ. ದುಃಖಕ್ಕೆ ಪ್ರತಿಯಾಗಿ ಹೌದು ದೇವ ಆನಂದ ಅಭಿಷೇಕ ಜೀವನಕ್ಕೆ ಆನಂದ ಅಭಿಷೇಕ ಫಿಲ್ ಮಾಡಿದ ಮೇಲೆ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ. ನೋಡಿ ಅಭಿಷೇಕ ನನ್ನ ತಲೆ ಮೇಲೆ. ಹೌದು ರಾಜ. ಪರಿಶುದ್ಧಾತ್ಮನು ನನ್ನೊಳಗೆ. ಸಾರುವೆನು ಸುವಾರ್ತೆಯನ್ನು ದಿನದ ಎಲ್ಲರಿಗೂ. ಸಾರುವೆನು ಸುವಾರ್ತೆಯನ್ನು ದಿನದ ಎಲ್ಲರಿಗೂ. ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ ಎಲ್ಲರೂ ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ. ಆ ಅಭಿಷೇಕ ನಿಮ್ಮನ್ನ ಮುರಿಯುತ್ತೆ, ನಿಮ್ಮನ್ನ ಮುರಿಯುತ್ತೆ. ಆ ಅಭಿಷೇಕ ಕೈಯಲ್ಲಿ ಓಡ್ತಿರೋದು. ಆ ಅಭಿಷೇಕ ದೇವರ ಅಭಿಷೇಕ. Yes, yes, ಹೋರಿ ವಾಕ. ದೇವ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ತಲೆ ಮೇಲೆ. Yes, ರಿಸೀವ್ ಮಾಡ್ಕೊಳ್ಳಿ. ಟೀಚರ್ಗೆ ಅಭಿಷೇಕ ರಿಸೀವ್ ಮಾಡಿ. Let's go, ರಿಸೀವ್ ಮಾಡಿ. ಬಿಡಬೇಡ, ಬಿಡಬೇಡ, ದೀಪ ಬಿಡಬೇಡ. ಇದು ನಿನ್ನ ಟೈಮ್, ಇದು ಬಿಡಬೇಡ. ದೇವರ ಕಡೆಯಿಂದ ಬರ್ತಾ ಇದ್ದಾರೆ. ಆ ಅಭಿಷೇಕ ಗುರುಗಳಿಗೆ ಬರ್ತಾ ಇದ್ದಾರೆ. ಬಿಡಬೇಡ, ಬಿಡಬೇಡ ನೀನು. Yes, ಹೋರಿ ವಾಕ. Yes, ದೇವರು ಫಿಲ್ ಮಾಡ್ತಾರೆ. ಆ ಅಭಿಷೇಕ ನಿಮಗೆ ದೇವರು ಹೊರತಂದು. Yes, ಹೋರಿ ವಾಕ. ರಿಷಿ ಅಲಾವ, ಹೋರಿ ವಾಕ, ರಿಷಿ ಅಲಾವ. Yes, ಒಬ್ಬೊಬ್ಬರ ಮೇಲೆ ಆ ಅಭಿಷೇಕ ಫಿಲ್ ಮಾಡ್ತಾನೆ. ಯಾರು 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 ಗೊತ್ತಾಗಿಲ್ಲ. ಚಿಕ್ಕ ಮಕ್ಕಳು ದೊಡ್ಡವರೆಲ್ಲರೂ ಎಲ್ಲರೂ. Yes, ಹೋರಿ ವಾಕ, ರಿಷಿ ವಾಕ, ರಿಷಿ ಅಲಾವ, ರಿಷಿ ಅಲಾವ, ರಿಷಿ ಅಲಾವ. ಫಿಲ್ ಫಿಲ್ಲಪ್ಪ, ಫಿಲ್. ಹೊಸ ತಾಯಿಲ, ಹೊಸ ತಾಯಿಲ, ಹೊಸ ತಾಯಿಲ ರಾಜ. Yes, ಹೋರಿ ವಾಕ, ವಾಕ, ರಿಷಿ ವಾಕ. ಒಂದು ವ್ಯತ್ಯಾಸದ ಕಾರ್ಯ, ವ್ಯತ್ಯಾಸದ ಕಾರ್ಯಗಳನ್ನು ನಾವು ನೋಡಲಿ, 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 ನೋಡಲಿ ರಾಜ. Yes, 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 yes. ವೈಕ, ವಾಕ, ವಾಕ, ರಿಷಿ ಅಲಾವ, ವಾಕ, ರಿಷಿ ಅಲಾವ, ವಾಕ, ರಿಷಿ ಅಲಾವ. Thank you, Daddy. Thank you, Jesus. ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ. ಹೌದು. ಒಬ್ಬೊಬ್ಬರು ಅಪ್ಪ, ಒಬ್ಬೊಬ್ಬರ ಮೇಲೆ, ಒಬ್ಬೊಬ್ಬರ ಮೇಲೆ. ಆತ್ಮನು ನನ್ನೊಳಗೆ. ಸಾರುವೆನು ಸುವಾರ್ತೆಯನ್ನು ದಿನದ ಎಲ್ಲರಿಗೂ. ಸಾರುವೆನು ಸುವಾರ್ತೆಯನ್ನು ದಿನದ ಎಲ್ಲರಿಗೂ. ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ. ಬಿಡುಗಡೆಯೋ ದೊರಕಬೇಕು ಸೆರೆಯಾದ ಸರ್ವರಿಗೂ. ಬಿಡುಗಡೆಯೋ ದೊರಕಬೇಕು. ಎಲ್ಲರೂ ಬಿಡುಗಡೆ ಇವತ್ತು. Yes, ರಾಜ. ಬಂಧನಗಳು ಬಿಚ್ಚಬೇಕು, ಹೊಡೆದು ಹಾಕಬೇಕು.
ದೇವರ ಕರ್ತನ ಆತ್ಮ ಯಾರಿದ್ದಾರೆ ಅವರಿಗೆ ಬಿಡುಗಡೆ 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 ನಿಮಗೆ ಆದರೆ ನಿಮ್ಮ ಬಿಡುಗಡೆ ಪ್ರಾರಂಭ ಆಗಿ ಎಂಡ್ ಆಗಕ್ಕೆ ಬಂದಿದೆ. ಎಂಡ್ ಟೈಮ್. ಆ ದೇವರ ಮಹಿಮೆ, ಆ ದೇವರನ್ನ ಹುಡುಕುವಂಥದ್ದು ನೋಹನಿಗೆ ಮಾತ್ರ ಚಾನ್ಸ್ ಇದೆ. ಲೋಕದಲ್ಲಿ ಅನೇಕ ಜನರಿದ್ದಾರೆ, ಅವ್ರನ್ನ ಕರೆಯಲ್ಲ ದೇವರು. ಯಾಕಂದ್ರೆ ನೋಹ ಲೋಕ ಪಾಪದಲ್ಲಿ ಮುಳುಗಿ ಹೋಗಿದೆ. ಜನ ತಮ್ಮ ಪಾಪದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ನೋಹ ಮಾತ್ರ ತನ್ನ ಸಪರೇಟ್ ಮಾಡಿಕೊಂಡು ನೀತಿವಂತನಾಗಿ ದೇವರ ಕಣ್ಣಿಗೆ ಅಷ್ಟು ಲಕ್ಷಾಂತರ ಮತದಲ್ಲಿ ನೋಹ ಮಾತ್ರ ಪರಿಶುದ್ಧವಾಗಿ ದೇವರ ಕಣ್ಣಿಗೆ ಮಾತ್ರ ಕಾಣಿಸ್ಕೊಳ್ತಾ ಇದ್ದಾನೆ. ಅದೇ ಕಾಲ ಹೇಳ್ತಾರೆ. ಈಗ ದೇವ್ರು ಕೇಳ್ತದ್ದು, ನಾವು ಪರಿಶುದ್ಧವಾಗಿರ್ಬೇಕಾದ್ರೆ ದೇವರ ಕಣ್ಣು ಅಷ್ಟು ಲಕ್ಷಾಂತರ ಮಧ್ಯದಲ್ಲಿ ನಮ್ಮನ್ನೇ ನೋಡ್ತದೆ. ಇನ್ನೂ ಶುದ್ಧಿ ಮಾಡಿದ್ರೆ ಇನ್ನು ಪರಿಶುದ್ಧ ಮಾಡಿಕೊಂಡ್ರೆ ಯಾವ ರೀತಿಯಲ್ಲಿ ನೋಹ ನೀತಿವಂತನಾಗಿ ಪರಿಶುದ್ಧವಾಗಿ ಜೀವಿಸ್ತಾ ಇದ್ದಾನೆ. ಇನ್ನು ಬೇರೆ ನೋಡೋ ಅವಶ್ಯಕತೆ ಇಲ್ಲ. ಲಾಸ್ಟ್ ಎಂಟು ಟೈಮಲ್ಲಿ ನಿಂತಿದ್ದೀವಿ. ನಾವು 8 ಟೈಮಲ್ಲಿ ನಿಂತಿದ್ದೀವಿ. ಅದನ್ನ ಹೇಳ್ತದ್ದು, ಪರಿಶುದ್ಧ ಮಾಡ್ಕೊಳ್ಳಿ, ತನ್ನ ಶುಚಿ ಮಾಡ್ಕೊಳ್ಳಿ ತನ್ನ. ಎಸ್ ಅಂಜಲಿ, ತನ್ನ ಶುದ್ಧಿ ಮಾಡ್ಕೊಳ್ಳಿ. ನಮ್ಮ ನಡೆ ನುಡಿ, ನಮ್ಮ ಹಾವಭಾವಗಳು ಎಲ್ಲ ದೇವರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಸೂಕ್ಷ್ಮವಾಗಿ ನೋಹ ಹೇಗೆ ನೆಡ್ಕೊಳ್ತಾ ಇದ್ದಾನೆ ಅಂತ ದೇವರಿಗೆ ಪರ್ಫೆಕ್ಟ್ ಕ್ಲಿಯರ್ ಕ್ಲಾರಿಫಿಕೇಶನ್ ಬರ್ತಾ ಇದೆ. ಹೇಳ್ತಿದ್ರೆ ನೋವು ನಮ್ಮ ಫ್ಯಾಮಿಲಿ, ನೋವು ಮಾತ್ರ ಆರಿಸ್ಕೊಳ್ತಾ ಇದ್ದೀನಿ ನಾನು, ಮಾತ್ರ ಆರಿಸ್ಕೊಳ್ತಾ ಇದ್ದೀನಿ. ಎಸ್, ಅದೇ ಟೈಮ್ ಪ್ರಿಯರೇ ನೋಹ ಅಡಗಲ್ಲಿ ಸೇರ್ಕೊಂಡು ಈಗ ನಾವು ಅಡಗಕ್ಕೆ ಹೋಗ್ತಾ ಇಲ್ಲ, ಡೈರೆಕ್ಟ್ ಪರಲೋಕಕ್ಕೆ ಹೋಗೋದು. ಡೈರೆಕ್ಟ್ ಪರಲೋಕ ನಮಗಿರೋದು. ಪರಲೋಕ ಅದು ಮಿಸ್ ಆಗುತ್ತೆ, ಮತ್ತೆ ಚಾನ್ಸ್ ಇಲ್ಲ. ಅದು ಚಾನ್ಸ್ ಇಲ್ಲ ಅದು. ಬೇರೆಯವರು ನೋವು ಹೇಳ್ಬೇಕಾದ್ರೆ ಕ್ಯಾಶುವಲ್ ಆಗಿ ತಿಳ್ಕೊಂಡು ಇವನು ಹೇಳ್ತಾರೆ ಎಲ್ಲಿ ಬರುತ್ತೆ ಪ್ರಳಯ, ಎಲ್ಲಾಗುತ್ತೆ ನಾಶ, ಲೋಕ ನಾಶ ಆಗುತ್ತೆ, ಆಗದೆಲ್ಲ ತಿಳ್ಕೊಂಡ್ರು. ಒಂದು ಸಾರಿ ಬಂದು ಎಲ್ಲರನ್ನು ಬಡ್ಕೊಂಡ್ರು. ಅವಾಗ ಹೋಗ್ತಾರೆ, ನೋಹ ಹೇಳಿದ್ದು ಕರೆಕ್ಟ್ ಆಯ್ತಲ್ಲ. ಅಯ್ಯೋ ನೋಹ ಎಲ್ಲಿದ್ದಾನೆ ಈಗ? ನೋಹ ಈಗ ಸಿಗಲ್ಲ. ಸಿಕ್ಕಾಗ ಬಿಟ್ರು, ಹೇಳ್ಬೇಕಾದ್ರೆ ಬಿಟ್ರು. ಈಗ ಮುಳುಗ್ಬೇಕಾದ್ರೆ, ನೀರಲ್ಲಿ ಮುಳುಗ್ಬೇಕಾದ್ರೆ, ಉಸಿರು ಕಟ್ಟಬೇಕಾದ್ರೆ ನೋಹ ಎಲ್ಲಿ ಈಗ? ನಮ್ಮನ್ನು ಕಾಪಾಡು. ಟೈಮ್ ಮುಗಿದೋಯ್ತು. ಈಗ ಇರೋದು ಬೆಂಕಿ ನಾಶಕ್ಕೆ. ಅದು ಕೊಳಕದಲ್ಲಿ ಆ ಥರ ಇಲ್ಲ. ಇದು ಒಂದ್ಸಾರಿ ದಹಿಸಿ ಬಿಡೋಂಥದ್ದು, ಬೆಂಕಿನ ಬುಡಿ ದಹಿಸಿ ಬಿಡೋಂಥದ್ದು. ದೇವರಿಗೆ ನಿಮ್ಗೆ ಕರೀತಾ ಇದ್ದಾರೆ, ಯಾರು ಬರ್ತೀರ ಪರಿಶುದ್ಧ ಮಾಡಿಕೊಂಡು ಒಳಗಡೆ ಬರ್ಬೋದು ಪ್ರಿಯರೇ. ಆ ಮಹಿಮೆ ನೋಡ್ಬೋದು ನೀವು ಪ್ರಿಯರೇ. ದೇವ್ರ ಪ್ರಕಾರ ತಿರುಗಿ ನೆನಪು ಮಾಡ್ತಾ ಇದ್ದಾರೆ. ನೀನು ನೀತಿವಂತನಾಗಿದ್ಯಾ? ಸಾಕಾಗಲ್ಲ, ಇನ್ನು ಜಾಸ್ತಿ ಮಾಡೋ ರೀತಿನ ನೀನು ತಿಳ್ಕೊಂಡಿದ್ಯಾ ಪರಿಶುದ್ಧವಾಗಿದ್ದೀನಿ ಅಂತ ಹೇಳಿ.
ಇಲ್ಲ ಸಾಕಾಗಲ್ಲ, ಜಾಸ್ತಿ ಮಾಡು ಪರಿಶುದ್ಧ. ಯಾಕಂದ್ರೆ ಹೇಳ್ತದೆ ಅವನವನ ನಡತೆಗೆ ತಕ್ಕ ಹಾಗೆ. ಹೇಳ್ತಾರಲ್ಲಿ ಪ್ರಕಟಣೆ ಮೋಸ ಅನ್ಯಾಯ ಮಾಡಿದ್ರೆ ಜಾಸ್ತಿ ಮಾಡ್ಲಿ ಅವನು, ಅವನು ಪರಿಶುದ್ಧವಾಗಿ ಜೀವಿಸ ಜಾಸ್ತಿ ಮಾಡ್ಲಿ ಅವನು, ನೀತಿ ಮಾಡ್ತಾ ಇಲ್ಲ ಜಾಸ್ತಿ ಮಾಡಿ. ಅವನವನ ನಡತೆಗೆ ತಕ್ಕ ಹಾಗೆ ಟೈಮ್ ಬಂದಾಯ್ತು, ಫಲ ಕೊಡುವಂಥದ್ದು ಅವನವನ ನಡತೆಗೆ ತಕ್ಕ ಹಾಗೆ ಫಲ ಬಂದಾಯ್ತು ಟೈಮು. ಇನ್ನು ಮೇಲೆ ದೇವರು ನಿಮಗೆ ಪ್ರತಿಯೊಬ್ಬರಿಗೂ ಚಿಕ್ಕವರಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಒಂದು ಸೂಚನೆ ತೋರಿಸ್ತಾನೆ ನಿಮಗೆ. ಏನು ಸೂಚನೆ ಅಂದ್ರೆ ಬೀಸಕ್ಕಲ್ಲಲ್ಲಿ ಇಬ್ರು ಬೀಸ್ತಾ ಇರ್ತಾರೆ, ಒಬ್ರು ಎತ್ತಲ್ಪಡ್ತಾರೆ, ಒಬ್ರು ಕೈ ಬಿಡಲ್ಲ. ಬೆಂಕಿ ರೀತಿಲಿ ದೇವರು ಉದಯಿಸೋದು ಅಂತ ಬರುವಂಥದ್ದು ಇನ್ನ ಪ್ರಸವ ವೇದನೆ ಪ್ರಾರಂಭ ಜಾಸ್ತಿ ದಿನ ಇಲ್ಲ, ತುಂಬಾ ದಿನದಿಂದ ಈ ಟೈಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಬಟ್ ದೇವರು ಇವತ್ತು ನಮಗೆ ಕೊಟ್ಟಿದ್ದಾರೆ. ಸಮಯನ ವೇಸ್ಟ್ ಮಾಡ್ಕೊಂಡ್ಬಿಡಿ, ಸಮಯ ಸಿಗಲ್ಲ ಮತ್ತೆ ನಮಗೆ. ಅಯ್ಯೋ ಅಮೂಲ್ಯವಾದನ್ನು ಎಣಿಸ್ಬೇಕಾದ್ರೆ ಅದು ವ್ಯಾಲ್ಯೂನ ಕ್ಲಿಯರ್ ಅಲ್ಲೊಬ್ಬನಿಗೆ ದೇವರು ಹೇಳ್ತಾರೆ, ಅವನು ಆ ವರ್ಷ ಬೀಜನ ಭೂಮಿಯಲ್ಲಿ ಬಿದ್ದಿದ, 1000 ಲಕ್ಷ ಗಟ್ಟಲೆ ಬಂತು. ಅವನು ಹೇಳ್ಕೊಂಡ ನಮಗೆ ಈ ವರ್ಷ ಚೆನ್ನಾಗಿ ಬಂದಿದೆ, ಸಮೃದ್ಧಿ ಆಗಿದೆ, ನೀನು ಗೋಲ್ಡ್ ದೊಡ್ಡದಾಗಿ ನೀನು ಅದನ್ನ ಕೂಡಿಸಬೇಕು, ದೊಡ್ಡದು ಮಾಡಿಸು, ನೀನು ಎಂಜಾಯ್ ಮಾಡು ಅಂತ ಹೇಳ್ತಾರೆ. ಖುಷಿ ಪಡು, ತಿನ್ನು, ಸುಖವಾಗಿರು. ಇವತ್ತು ರಾತ್ರಿನೇ ನಿನ್ ಕಡೆ ಪ್ರಾಣ ನಮಗೆ ಒಂದು ನಿತ್ಯ ಜೀವ ದೇವರೊಟ್ಟಿಗೆ ಶಾಶ್ವತವಾಗಿ ವಾಸ ಮಾಡಿ. ದೇವರು ಅದನ್ನೇ ಹೇಳ್ತಾರೆ, ಶಾಶ್ವತವಾಸ. ಮತ್ತೆ ಈ ಅವಕಾಶ ಸಿಗಲ್ಲ ಪ್ರಿಯರೇ, ನಮಗೆ. ನಾವು ಪರಿಶುದ್ಧವಾಗಿ ನಾವು ಜೀವಿತ ಮಾಡಿ, ಪರಿಪೂರ್ಣವಾಗಿ ಮಾಡಿ. ಬೇಕಾಬಿಟ್ಟಿ ಮಾಡಬೇಡಿ, ಪ್ರಾರ್ಥನೆ ಮಾಡ್ತಿದ್ರೆ ಬೇಕಾಬಿಟ್ಟಿ ಮಾಡಬೇಡಿ. ದೇವರನ್ನು ನೋಡ್ತಾ ಇದ್ದಾನೆ ಅಂತ ಮಾಡಿ, ಕ್ಲಿಯರ್ ಆಗಿ ಮಾಡಿ, ಕ್ಲಿಯರ್ ಆಗಿ ಮಾಡಿ. ನೀವು ಬೈಬಲ್ ರೀಡ್ ಮಾಡ್ತಾ ಇದ್ದೀರಾ, ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಕ್ಲೀನ್ ಆಗಿ ಮಾಡಿ. ಎಸ್, ಬೇಡ ವಿಷಯಗಳು ಬೇಡ, ಬೇಡವೇ ಬೇಡ ಅದು. ಮೊನ್ನೆ
ಕ್ರೈಸ್ಟ್ ಕಮಿಂಗ್ ಇಸ್ ಅವರ್ ಹೋಪ್ ಅಂತ ಹಾಕಿದಾಗ ಅದೇ ಟೈಮಲ್ಲಿ ಆ್ಯಕ್ಚುಲಿ ಮೆಸೇಜೇ ಬೇರೆ ಇತ್ತು. ಅದೇ ಟೈಮಲ್ಲಿ ಇಸ್ರೇಲ್ ಇರಾನ್ನ ಅಟ್ಯಾಕ್ ಮಾಡ್ತಾರೆ. ಏನು ನೆರವೇರ್ತಾರದಲ್ಲಿ ಯೆರೆಮೀಯನ ಗ್ರಂಥ 49 ಓದ್ಕೊಳ್ಳೋದಾಗಲಿ, ಹೆಜ್ಕೇಲ 38-39 ಓದ್ಕೊಳ್ಳೋದಾಗಲಿ ಹೋಗಿದ್ವಿ. ಇವಾಗ ನಿಮಗೆ ನೋಹನ ದಿನಗಳು ಇನ್ನೂ ಹತ್ರ, ನೋಹನ ದಿನಗಳು ಇದ್ದಂಗೆ ಇರುತ್ತೆ ಅಂತ ನನಗೆ ಅನಿಸುತ್ತೆ. ಇಲ್ಲಿ ನೀವು ಯಾರ್ಯಾರಿಗೆ ನಿಮಗೆ ರೆವಲೇಷನ್ ಮತ್ತು ಪ್ರವಾದನೆ ಬಂದಿರೋರು ನಿಮ್ಮ ಜೀವಿತಗಳಲ್ಲಿ ಅನುಭವ ಇದೆ, ಎಷ್ಟರಿಗೆ ಅನುಭವ ಇದೆ. ಇಲ್ಲಿ 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 ಈಗ ರೈಟ್ ಇಲ್ಲಿ ಯಾರಿಗೆ ನಿಮಗೆ ಪ್ರವಾದನೆಗಳು ಬಂದಿದೆ, ನಿಮಗೆ ಅದು ನಿಮ್ಗೆ ನೆರವೇರಿದೆ ತಾನೇ. ಅದು ಹೋಗಿ ಅದನ್ನು ನೀವು ಹೇಳಿದ ಈ ಮೆಸೇಜ್ನ, ಎಸ್ಪೆಷಲಿ ಆ ನೋಹನ ದಿನಗಳು. ನೋಹ ಮನೆ ಕಟ್ಟಕ್ಕೆ ನೋಡಿಲ್ಲ ಅವನು, ಅಥವಾ ಆಸ್ತಿನೋ ಜಮೀನು ಬೆಳೆ ಆದಾಯ ಅದ್ಯಾವುದೂ ಇಲ್ಲ. ದೇವರಿಗೆ ನಂಬಿಗಸ್ತನಾಗಿದ್ದ ನೋಡಿ. ಅವನ ಕಾಲದವರೆಲ್ಲರೂ ನೀತಿವಂತನಾಗಿ, ಅವನು ದೇವ್ರ ಲೆವೆಲಿಗೆ ಇರಲಿಲ್ಲ ಅವನು, ಆದರೆ ಅವ್ರ ಕಾಲದಲ್ಲಿ ಅವನು ನೀತಿವಂತನಾಗಿ. ನಿಮ್ಮ ಕಾಲಕ್ಕೆ ನೀವು ಇರ್ಬೋದು, ಅದು ಸಾಧ್ಯ ಇದೆ. ಕ್ಲಿಯರ್ ಇದೆ. ಯೋಬ ಕೆಟ್ಟದನ್ನು ನಿರಾಕರಿಸ್ತಾ ಇದ್ದಾನೆ. ಒಬ್ಬ ರೈತ ಭೂಮಿಗೆ ಬೆಳೆ ಹಾಕಿ ಸಮಾಧಾನವಾಗಿ 3 ತಿಂಗಳು 4 ತಿಂಗಳು ಇರ್ತದೆ. ಕೆಲವು ಸಾರಿ ನೀವುಗಳು ಕೆಲವು ವಿಚಾರಗಳು ದೇವರ ಮುಂದೆ ನನಗನ್ಸುತ್ತೆ, ನೀವೇನಾದರೂ ಪ್ರಶ್ನಾರ್ಥಿಕವಾಗಿ ನೀವು ಬರಬೇಕಾದ್ರೆ ಯಾಕೆ ಹಿಂಗೆ ನಿಮ್ಗೆ ವ್ಯವಹಾರ ಇರ್ಬೋದು. ಅದು ಯೋಬ ಎಲ್ಲ ಕಳ್ಕೊಂಡ್ರು, ಅವನಿಂದ ಆ ಪ್ರಶ್ನೆ ಬರಲಿಲ್ಲ. ಪ್ರಕಟಣೆ 6ರಲ್ಲಿ ನೀವು 9ರಿಂದ ಮುಂದಕ್ಕೆ ನೋಡಿದ್ರೆ ಇನ್ನು ಎಷ್ಟು ದಿನ ನೀನು ನಮಗೆ ಮುಯಿ ತಿರ್ಗಿಸ್ತಲೇ ಇದೆ, ಅಲ್ಲಿರೋರಿಗೆ ಪ್ರಶ್ನೆ ಇದೆ. ಪ್ರಕಟಣೆಯಲ್ಲಿರೋರಿಗೆ ಪ್ರಶ್ನೆ ಇದೆ. ಅದು ಅಲ್ಲಿ ರೈಟ್ ಹೆವೆನ್ನಲ್ಲಿ ಪ್ಯಾರಡೈಸಲ್ಲಿ ಇರೋರಿಗೇ ಆ ಪ್ರಶ್ನೆ ಇದೆ. ನಿಮದು ಮಾತ್ರ. ಕ್ಯಾಥರಿನ್ ಕುಲ್ಮನ್ ಅವ್ರನ್ನ ಕೇಳಿದಾಗ ಯಾಕೆ ಎಲ್ಲರಿಗೂ ಅದ್ಭುತಗಳಾಗಲ್ಲ, ಯಾಕೆ ಈ ಥರ ಕಾಯಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಪರಲೋಕಕ್ಕೆ ಹೋದ್ರೆ ಮೊದಲನೇ ಪ್ರಶ್ನೆ ಅದನ್ನೇ ಕೇಳೋದು ದೇವರಿಗೆ. ಅವೆಲ್ಲ ಅವಕ್ಕೆಲ್ಲ ಯಾರ ಹತ್ರ ಉತ್ತರ ಇಲ್ಲ. ಎಲ್ಲ ಕೇಳಿಸ್ಕೊಡ್ರಿ, ಏನೇನೋ ನಿಮ್ದು ಎಳೆ ಮಕ್ಕಳ ಥರ ಎಲ್ಲ ಹೋಗ್ಬೇಡ್ರಿ, ಯಾರು ಇಲ್ಲಿರೋರು ನೀವು ಸಮಾಧಾನವಾಗಿ ಅದನ್ನ ಒಂಥರ ಥ್ರಿಲ್ ಥರ ತಗೊಂಡಿದ್ದು ನೋಡ್ತೀವಿ. ಅವನೊಂದು ಖುಷಿನಲ್ಲಿ ಜೀವಿಸಿದ್ರು ಅವರೆಲ್ಲ. ಅಬ್ರಹಾಮ್ ಅವರೆಲ್ಲ ಯಾವುದನ್ನೂ ಎದುರು ನೋಡ್ತಾ ಇರಲಿಲ್ಲ. ಬೈಬಲ್ ಕ್ಲಿಯರ್ ಆಗಿ ಹೇಳುತ್ತದೆ, ಇಬ್ರಿಯ 11:32 ಬರ ಲೋಕನ ಎದುರು ನೋಡ್ತಾ ಇದ್ರು. ಮೋಶೆ ಯಾಕೆ ಐಗುಪ್ತದ ಐಶ್ವರ್ಯ ಬಿಟ್ಟು ಬಂದ? ಬರ ಲೋಕದ ಮೇಲೆ ಕಣ್ಣಿಟ್ಟಿದ್ದ. ನನಗೆ ಅಷ್ಟು ಹೇಳಬಲ್ಲೆ ನಾನು ನಿಮಗೆ. ಇವಾಗ ಇನ್ನು ಮೆಸೇಜ್ ಇತ್ತು ಅನ್ನೋದು ನಿಮಗೆ. ಏಷಯ 6:1-7, ಏಷಯ ನನಗನ್ಸುತ್ತೆ 9, ಏಷಯ 9. ನಾವು ಯೂಶುವಲಿ ಕ್ರಿಸ್ಮಸ್ ಟೈಮಲ್ಲಿ ಓದುವಂಥ ಮೆಸೇಜ್ ಅದು. ಆದರೆ ಅದನ್ನು ಮೆಸೇಜ್ ಮೇಲೆ ಮಾತಾಡಿತ್ತು, ಆದರೆ ಅಷ್ಟು ಸಾಕು. ನಿಮ್ಮ ಮನೆಯಲ್ಲಿ ಓದ್ಕೊಳ್ಳೋದಾಗಲಿ ಅದನ್ನು. ಒಬ್ಬ ಬಿಡುಗಡೆಯ ನಾಯಕ, ಮೆಸ್ಸಿಯ ಅಭಿಷಿಕ್ತನು ಅಂತ ಹೇಳಿದ್ರು. ಆಮೇಲೆ ಅವರನ್ನ ಬಿಡಿಸಿ ಕಾಪಾಡೋನು ಅಂತೇಳಿ. ಮತ್ತೆ ನಿಮಗೆ ಆ ಬೇಸಿಕ್ನ ಹೇಳ್ಬೇಕಾದ ಸಮಯ ಆಗಿದೆ. ನನಗೆ ಗೊತ್ತು, ನಮ್ಮ ಸಮಯ ಆಗೋಗಿದೆ ನಮ್ಮದಲ್ಲಿ. ಆದರೆ ನಿಮ್ಮನ್ನು ಒಂದು ಫೈನಲ್ ಪ್ರೋತ್ಸಾಹದಲ್ಲಿ ಯಾರ್ಯಾರಿಗೆ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಬೈಬಲ್ನ ಎಷ್ಟು ಜನ ನಂಬೋರಿದ್ದೀರ ನೀವು? ಯೇಸಪ್ಪನ ಎಷ್ಟು ಜನ ನಂಬಿರೋದಿರ ನೀವು? ಹೆಂಗೆ ಅದ್ಭುತಗಳನ್ನ ಸ್ವೀಕರಿಸ್ಕೊಂಡಿದ್ದೀರಾ? ಅದೇ ರೀತಿ ಅದ್ಭುತವಾಗಿ ಯೇಸು ತಿರುಗಿ ಬರ್ತಾ ಇದೆ. ಏನು ನಡೀತಾ ಇದೆ, ಆಲ್ ಆಫ್ ಎ ಸಡನ್ ನನಗನ್ಸುತ್ತದೆ ನಾವು ಕ್ರೈಸ್ಟ್ ಕಮಿಂಗ್ ಈಸ್ ಅವರ್ ಹೋಪ್ ಅಂತೇಳಿ. ಯೇಸು ಕ್ರಿಸ್ತನ ಬರೋಣದ ಒಂದು ನಿರೀಕ್ಷೆ. ಇದೆಲ್ಲ ಸರಿ. ನಿಮಗೆ ಯಾರಿಗೂ ಆಶೀರ್ವಾದಗಳು ವಿಚಾರ ಬಂದಿದೆ, ಆ ಹಣಕಾಸು ಸಾಲಗಳು ತೀರೋದು ಎಲ್ಲ ಸರಿನೇ ಅದು. ಆದರೆ ಬರ ಲೋಕನ ನೋಡೋದಾದ್ರೆ ಇದೇನೇನಿದೆ ಇದನ್ನ ಒಂದು ಸವಾಲಾಗಿ ತಗೊಳ್ಳಿದೆ. ಒಂದು ಇಷ್ಟು ನಿಮಗೆ ಮಾತುಗಳು ಬಂದರೂ ನೀವು ಹೋಗಿ ಮನೇಲಿ ಕೂತಾಗ ಒಂಟಿ ಆಗಿದ್ದಾಗ, ಅಥವಾ ಫ್ಯಾಮಿಲಿ ಇದ್ರೂ ಸಹ ಕೆಲವು ಒಂಟಿಯಾಗಿ ಹೋಗಿ ಕೂತ್ಕೊಳ್ತಾರೆ. ಅವಾಗ ಕೆಲವು ಪ್ರಶ್ನೆಗಳು ಬಂದೇ ಬರುತ್ತೆ. ಸೀದಾ ಯೋಬನ ಹತ್ರ ಹೋಗಿ, ಅವಾಗ ನೀವು ಯೋಬನ ಹತ್ರ ಉತ್ತರ ಇದೆ. ಯೋಬ ತಾಳ್ಮೆಯಿಂದ ಕಾಯ್ತಾನೆ. ಎಲ್ಲ ಕಳ್ಕೊಂಡ್ರು. ಅವಾಗ ಇನ್ನೊಂದು ಬಂತು, ಪರಿಶುದ್ಧತೆ ವಿಚಾರದಲ್ಲಿ ಬಂತು. ಅದರಲ್ಲಿ ನೋ ಕಾಂಪ್ರಮೈಸ್. ಅದನ್ನು ನಾನು ಒಂದು ವಾರದಿಂದ ಹೇಳ್ತಾ ಇದ್ದೀನಿ. 131ನೇ ಕೀರ್ತನೆ ಒಂದು ವಾರದ ಹೇಳ್ತಾನೆ. ನನಗೆ ಆಶ್ಚರ್ಯ ಅಂದರೆ, ಏಸು ನಮ್ದವರು ನೀವು. ಆ 131ನೇ ಕೀರ್ತನೆ ನಾನು ಮಗು ಥರ ಇದ್ದೀನಿ ಅಂತ ಹೇಳಿದಕ್ಕೆ ಒಬ್ಬರಿಬ್ಬರು ಕೈ ಎತ್ತಾ ಇದ್ರಲ್ಲ, ನನಗೆ ಬಹಳ ಆಶ್ಚರ್ಯ ಆಗ್ತದೆ ಅದರಲ್ಲಿ ನನಗೆ. ಯಾಕೆ ಇನ್ನೂ ನೀವು ಅದನ್ನು ನಿರಾಕರಿಸಿಲ್ಲ? ಲೋಕನ
ಶರೀರನ ಆಲೋಚನೆಗಳನ್ನ ಬೇಡರೆ ಯಾಕೆ ನಿರಾಕರಿಸಲಿಲ್ಲ ನೀವು? ಇಲ್ಲಿ ಒಂದು ಆಪ್ಷನ್ ಇದೆಯಲ್ಲ, ನನಗೆ ಸಿಗ್ತಲ್ಲ 28 ವರ್ಷದಿಂದ 30 ವರ್ಷದ ಸಿಗ್ತಲ್ಲ ನನಗೆ, ನಾನು ತಿರುಗಿ ಹುಟ್ಟಿ ನಾನು ಹೊಸದಾಗಿ ಜೀವನ ಮಾಡೋದಕ್ಕೆ. ನೀವು ಯಾಕಂದ್ರೆ ನಂಬಿಲ್ಲ? ಇನ್ನು 131 ಕೀರ್ತನೆ, ತಾಯಿಯ ಬಳಿಯಲ್ಲಿ ಮೊಲೆ ಬಿಡಿಸಿದ ಕೂಸಿನಂತೆ ನನ್ನ ಮನಸ್ಸಿದೆ ಅಂತ ಹೇಳಿ ಆ ಥರ ಪರಿಶುದ್ಧತೆ ಬೇಕು ಕೇಳಿಸ್ಕೊಳ್ತಾರೆ. ಲಾಂಗ್ ಅವರ್ಸ್ ಬೈಬಲ್ ರೀಡಿಂಗ್ ಮಾಡಿ ಇವತ್ತಿನ ನೀವು ಕಣ್ಣು ನಿದ್ರೆ ಕೊಡಬೇಡ್ರಿ. ಹೋಗಿ ಯಾರು ಈ ಕಡೆ ಹೆಸರುಗಳು ಬಂದಿದೆ ಗೊತ್ತಾಗ್ತದೆ ನನಗೆ. ಆಮೇಲೆ ದೇವದು ವಿಚಾರನ ಈಗ ಒಂದು 2-3 ದಿನದಿಂದ ಅಥವಾ ನಿಮಗೆ ಏನು ಹೇಳ್ತಿದ್ದೆ, ಮೊನ್ನೆ ನಿಮಗೆ ಬಂದಿರ್ಬೋದು, ನಿಮಗೆ ಮತ್ತೆ ರೆಡಿಯಾಗಿ ಅಂತ ಹೇಳಿದ್ದೀನಿ. ಆಗ್ಲೇ ಹೇಳಾಗಿದೆ ಅದು. ಯಾರ್ಯಾರಿಗೆ ನಿಮಗೆ ಪ್ರಮೋಷನ್ಸ್, ಜಾಬ್, ಫೈನಾನ್ಷಿಯಲಿ ಬ್ಲೆಸ್ಸಡ್ ಇದ್ದೀರ ನೀವಲ್ವಾ, ಇನ್ನೂ ರೆಡಿಯಾಗಿ ಮತ್ತೆ ನೀವು. ಒಂದು ವೇಳೆ ನಿಮಗೆ ಜಾಬಲ್ಲಿ ನಿಮಗೆ ಈಗಾಗಲೇ ಆಫರ್ ಲೆಟರ್ ಬಂದಿರ್ಬೋದು, ಇನ್ನೂ 2 ಬರ್ತಾವೆ ತಗೋ. ಒಂದು ವೇಳೆ ಗ್ರೂಪ್ ಒಂದು ಇಂಟರ್ನ್ಶಿಪ್ ಈಗಾಗಲೇ ಫಿಕ್ಸ್ ಆಗಿರ್ಬೋದು, ಇನ್ನೂ ಬೆಟರ್ ಆಪರ್ಚುನಿಟಿ ಬರ್ತದೆ. ಜಾಬ್ ಇಂಟರ್ನ್ಶಿಪ್ 2 ಫಿಕ್ಸ್ ಆಗಿದೆ, ಅದರೊಳಗೆ ಇನ್ನೂ ಅದರ ತೃಪ್ತಿ ಇಲ್ಲ, ಅವಳಿಗೆ ಇನ್ನೂ ಬೆಟರೇ ಬರುತ್ತೆ. ಇಲ್ಲಿರೋರು ಯಾರಿಗೆ ನಿಮಗೆ ನಿಮ್ಮ ಶರೀರದಲ್ಲಿ ಸ್ವಸ್ಥತೆ ವಿಚಾರದಲ್ಲಿ ವಯಸ್ಸಾದವ್ರು ಯಾರಲ್ಲಿ, ಮೋಹನ್ ಅವ್ರ ಮಮ್ಮಿ, ಜಯಕ್ಕ, ಇನ್ಯಾರು ನೀವು ದೇವ್ರು ನಿಮ್ಮನ್ನ ಮುಟ್ತಾ ಇದ್ದಾರೆ ನೋಡ್ರಿ. ಇನ್ನು ಹೊಸ ಬಲ, ಹೊಸ ಶಕ್ತಿ. ಸರ್ಸಮ್ಮ ಕಾಣನ್ ಬನ್ನಿ, ಈ ಕಡೆ ಬನ್ನಿ, ನೀವು ಓಡ್ಕೊಳ್ತೀರಿ, ಈ ಕಡೆ ಬನ್ನಿ ನೀವು. ರವ ಹವ ಕರವ ರವ ಶಮ ಹರವ ಗಿಡಮ್ಮ ಹಮ ಶಬ ರವ ಖಲವ. ಥ್ಯಾಂಕ್ ಯು ಜೀಸಸ್. ನಿನ್ನ ಹಾಗೆ ಯಾರು ಇಲ್ಲ ಈ ಲೋಕದಲ್ಲಿ, ನೀನೇ ನನ್ನೊಡೆಯ. ಮುಂದ್ಗಡೆ ಜ್ವರ ಕೂಗ್ಬಿಡಿ. ನೀನೇ ನನ್ನೊಡೆಯ, ನಿನ್ನ ನಿನ್ನ ಎಲ್ಲ ಕೈಗಳ ಮೇಲೆತ್ತಿ. ವರ್ಣಿಸಲು ಆಗದಷ್ಟು ಉನ್ನತ ನೀನು, ನೀನೇ ನನ್ನೊಡೆಯ. ಜೊತೆಲಿ ಹೇಳಬೇಕು, ಹಿಂದೆ ಮುಂದೆ ಹೇಳಬೇಕು. ವರ್ಣಿಸಲು ಆಗದಷ್ಟು ಉನ್ನತ ನೀನು, ನೀನೇ ನನ್ನೊಡೆಯ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ. 2 ಕೈಗಳ ಮೇಲೆತ್ತಿ. ನಾನು ಬಿಡುಗಡೆದಿನಿ ಅಂತ ಹೇಳ್ರಿ. ನನ್ನ ಶರೀರದಲ್ಲಿ ಯಾವುದೇ ಬಂಧನಗಳಿಲ್ಲ, ಯಾವುದೇ ವಿಚಾರದಲ್ಲಿ ನನಗೆ ಆತರ ಇಲ್ಲ ನನಗೆ. ದೇವರ ಪಾದದಲ್ಲಿ ಸಮಾಧಾನವಾಗಿ ಕಾಯ್ತೀನಿ ನಾನು. ನನ್ನ ಶರೀರದಲ್ಲಿ ಪರ್ಫೆಕ್ಟ್ ಹೆಲ್ತ್ ಇದೆ ಹೇಳ್ರಿ. ಪೂರ್ಣ ಆಯುಷ್ ಬಾಳ್ತೀನಿ ನಾನು. ಏನೇನು ಈ ಕಡೆ ದಿನಗಳ ಬಗ್ಗೆ ದೇವರ ಆತ್ಮ ತಿಳಿಸಿದ್ದಾರೆ ಅದನ್ನ ನಂಬ್ತೀನಿ ನಾನು. ನೋಹನ ನಾಯಿ ಒಳಗೆ ಬರ್ತಾ ಇದ್ದೀನಿ ನಾನು. ಯೇಸು ಕ್ರಿಸ್ತನ ಶಿಲುಬೆ ಒಳಗೆ ಬರ್ತಾ ಇದ್ದೀನಿ ನಾನು. ನಾನು ಎತ್ತಲ್ಪಡುವಿಕೆಯಲ್ಲಿ ನಾನು ಇದ್ದೀನಿ ಅದರ ಒಳಗಡೆ. ನಾನು ದೇವರ ಅಕೌಂಟ್ ಒಳಗೆ ಇದ್ದೀನಿ. ನಾನು ದೇವರ ಆಯರಿಸಲ್ಪಟ್ಟ ಲೆಕ್ಕದ ಒಳಗಡೆ ನಾನು ಇದ್ದೀನಿ. ಹಣಕಾಸಿನ ಕೊರತೆ ನನಗಿಲ್ಲ. ನನಗೆ ನಿರೀಕ್ಷೆ ಇದೆ. ನನಗೆ 131ನೇ ಕೀರ್ತನೆ ತರ ಹೃದಯದಲ್ಲಿ ಸಮಾಧಾನ ಇದೆ. ಯೇಸುವಿನ ನಾಮದಲ್ಲಿ ಆಮೆನ್. ಪರಲೋಕದ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನಮ್ಮನ್ನು ನಾವು ಪಾಲಿಸು. ನಮಗೆ ತಪ್ಪು ಮಾಡು, ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಳಿ ರಾಜ್ಯವು ಬಲವು ಮಹಿಮೆಯು ಸದಾ ನನ್ನ ಮನೆ ಹೊಂದಿಕೊಂಡ ನನ್ನ ಸರ್ವಗಳ ಆತನ ಪವಿತ್ರಾಮನ್ನು ತೀರಿಸಿ ನನ್ನ ಮನೆ ಹೊಂದಿಕೊಂಡ ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ. ಚೈತನ್ಯವ ಹಾನಿ ಮಾಡಲಾರನು, ಚೈತನ್ಯವ ಹಾನಿ ಮಾಡಲಾರನು. ಹಾನಿಲ್ಲ, ಹಾನಿಲ್ಲ, ಹಾನಿಲ್ಲ. I cover right into the bed, I cover right into the bed. And the devil can do me no harm, no harm, no harm, no harm.
ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಅದರ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಈಗಲೂ ಸದಾ ಕಾಲದ ಮೇಲೆ ಎಲ್ಲ ಪರಿಶುದ್ಧ ದೇವ ಮಕ್ಕಳು ಕ್ರಿಸ್ತನ ತೆರಿಗೆ ಬಾಣದಲ್ಲಿ ಇರುವುದಾಗಿದೆ. ಆಮೆನ್. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. 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 ಪ್ರೈಸ್ ದಿ ಲಾರ್ಡ್. ಸಾಕ್ಷಿಗಳು ಹಂಗೆ ಮುಂದೆ ಬನ್ನಿ, ಹಂಗೆ ನಿಂತಿಲ್ಲ. ಸಾಕ್ಷಿಗಳು ಮಾತ್ರ ಅಲ್ಲೇ ಸಾಕ್ಷಿ. ನನಗೆ ಕೊಡ್ಬೇಕಂದ್ರೆ ಸುಮಾರು ದಿವಸ ಈ ಕಡೆ ಬನ್ನಿ. ಸಾಕ್ಷಿಗಳು ಮಾತ್ರ ಮುಂದೆ ಬನ್ನಿ. ನಾನು ದೇವರಲ್ಲಿ ಅಂಗಡಿಯಪ್ಪ, ನಾನು ತಿಂಗಳಂಟೂ ನಾನು ಇದು ಮಾಡಿದ್ದೀನಿ ಸ್ವಲ್ಪ ಬೇಗ ಬೇಗ ಹೇಳ್ಬೇಕು. ಚೂರು ಚೂರು ತಲೆ ಹೊಡೆದು ತಲೆ ನಿಂತು ತಲೆ ತಿಂದು ನನಗೆ ಬಸ್ಕೊತಕ್ಕೂ ಆಗ್ಲಿಲ್ಲ, ಬರೋಕ್ಕೂ ಆಗ್ಲಿಲ್ಲ, ಹೋಗೋಕ್ಕೂ ಆಗ್ಲಿಲ್ಲ. ಆ ಥರ ಇತ್ತು. ಯೇಸು ನಾಮಕ್ಕೆ ಸ್ತೋತ್ರ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಇವಾಗ ನೀನು ಬಂದು ನಿಂತ್ಕೊಂಡಾಗ ನಾನು ಪ್ರಾರ್ಥನೆ ಮಾಡಿಕೊಂಡೆ, ಏಸಪ್ಪ ನಿನ್ನ ಶೋಭಕನ ಮೂಲಕ ಮಾತಾಡಿದ್ರೆ ನನಗೆ ಸಮಾಧಾನ, ನೀನು ಮಾತಾಡ್ಬೇಕು ಏಸಪ್ಪ ಅಂತ. ಅದೇ ರೀತಿಯಲ್ಲಿ ಅವರು ಪ್ರವಾದನೆ ಹೇಳಿದ್ರು. ಅವ್ರು ಹೇಳಿರುವಂಥ ಒಂದೊಂದು ಪ್ರವಾದನೆ ನಮ್ಮ ಜೀವಿತದಲ್ಲಿ ನೆರವೇರ್ತಾ ಇದೆ. ಅದೇ ರೀತಿಯಲ್ಲಿ ಅವ್ರು ಹೇಳಿದ ರೀತಿಯಲ್ಲೇ ಈಗ ನಮಗೆ ದೇವರು ಅಭಿವೃದ್ಧಿಯನ್ನು ನಮ್ಮ ಜೀವಿತದಲ್ಲಿ ಪ್ರಾರಂಭ ಮಾಡಿದ್ದಾರೆ ದೇವರು. ಇದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರ ಹೇಳ್ತೇನೆ. ದೇವ್ರ ನಮಗೆ ಸ್ತೋತ್ರ. ಹಲ್ಲೆಲೂಯಾ. ಯೇಸು ನಮಗೆ ಸ್ತೋತ್ರವಾಗಲಿ, ಯೇಸು ರಕ್ತಕ್ಕೆ ಜಯವಾಗಲಿ. ನಮ್ಮ ದೇವರ ಇವತ್ತು ಶುಭ ಮುಖಾಂತರ ಮಾತಾಡಬೇಕಂತೇಳಿ ಪ್ರಾರ್ಥನೆ ಮಾಡಿಕೊಂಡಿದ್ದೆ. ಅದೇ ರೀತಿಯಾಗಿ ಏಸಪ್ಪ ಅದು ದೇವರಾತ್ಮನ ಮುಖಾಂತರ ನನ್ನ ಜೊತೆ ಮಾತಾಡೋದಕ್ಕಾಗಿ ಸ್ತೋತ್ರ. ಮತ್ತು ನಾನು ಇವಾಗ ಶುದ್ಧ ಮಾಡಿಕೊಡ್ತೇನೆ ನಾನು, ಮತ್ತು ನನ್ನ ದೇವರು ಉಪಯೋಗಿಸುವಂಥ ಶುದ್ಧ ಪಾತ್ರೆಯಾಗಿ ನಾನು ಮಾರ್ಪಡ್ತೇನೆ. ನಾನು ದೇವ್ರ ಮುಂದೆ ನಾನು ತಗ್ಗಿಸ್ಕೊಡ್ತೇನೆ. ದೇವ್ರು ಮಾಡಿರುವ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಕೋಟಿ ಸ್ತೋತ್ರವಾಗಲಿ. ದೇವ್ರ ನಮ್ಮ ಸ್ತೋತ್ರ. ಯೇಸು ನಾಮಕ್ಕೆ ಸ್ತೋತ್ರ ಹೇಳಿ. ಯೇಸು ಬರಬೇಕು, ಕೇಳಿಸ್ಕೊಳ್ಳಿ. ದೇವ್ರ ನಾಮ ಅಲ್ಲ, ಯೇಸು ನಾಮ. ಯೇಸು ಅನ್ನೋ ಹೆಸರು ಬಾಯಿಂದ ಬರಬೇಕು. ಆ ಅಪ್ಪ ಈ ಅಪ್ಪ ನಮ್ಮ ಮೇಲೆ, ಈ ದೇವ್ರ ನಮ್ಮ ಮೇಲೆ ಇಲ್ಲ. ಯೇಸು. ಓಕೆ, ಹೊಸ ಬಿಡಿದಿಲ್ಲ, ಕೆಲವರೆಲ್ಲ ಅಳು ಬಿಡಿದಿಲ್ಲ. ಕೇಳಿಸ್ಕೊಳ್ಳಿ, ಯೇಸು ನಾಮ ಬರಬೇಕು. ಯೇಸು ನಮ್ಮ ಸ್ತೋತ್ರವಾಗಲಿ. ನಾನು ಇವಾಗ ಪ್ರಯಾಣದಿಂದಾಗ ಅದೇ ಟೈಮಲ್ಲಿ ನನಗೆ ದೇವರ ಅಭಿಷೇಕಕ್ಕೆ ನಂಬಿಸ್ತಾರೆ ಅಂತ ಹೇಳಬೇಕಾದ್ರೆ ನೀನೇನೆ ಸ್ಮೂತರಾದ ಸ್ಪ್ರಿಂಕಲ್ ಆಗುತ್ತೆ. ಹಲ್ಲೆಲೂಯಾ. ಸ್ತೋತ್ರ ಹೇಳಬೇಕಲ್ಲೇ. ಮೋಡ ಚಲಿಸ್ತಾ ಇರೋ ಥರ ಆಮೆನ್. ದೇವರನ್ನು ಅಭಿಷೇಕಿಸ್ತಾನೆ. ಹಲ್ಲೆಲೂಯಾ. ದೈವಕ್ಕೆ ಸ್ತೋತ್ರ ಪರ್ಯ. ಸ್ತೋತ್ರ ಹೇಳಬೇಕು. ನೀವೆಲ್ಲ ದರ್ಶನ ಬಂದಿದೆ ಇಲ್ಲಿ. ಎಲ್ಲ ಕಾಯಿಲೆಗಳಿಂದ ನನ್ನ ದೇವರಿಗೆ ಹಲ್ಲೆಲೂಯಾ. ನೋಡಿ, ಮೊನ್ನೆ ಆ ಭಾನುವಾರ ಜೀವ ಹೋಗಿ ಬಂದಿರೋದು. ದೀಪಕ್ಕೆ ವಾರ್ನಿಂಗ್ ಹೇಳಿದ್ದೀನಿ ನಾನು. ಇವತ್ತು ಬಂದಿರೋರಿಗೆ ಬಚಾವ್ ಅನ್ಸುತ್ತೆ ನನಗೇನೋ. ಇವತ್ತು ಬರ್ತಾ ಹೋಗಿದ್ರೆ ಸೀರಿಯಸ್ ಇತ್ತು ಮ್ಯಾಟ್ರ್. ಬಂದಿದ್ದು ಪರವಾಗಿಲ್ಲ, ಇಲ್ಲೇ ಹೋಗಿತ್ತು ಜೀವ. ಅದು ಉಳಿಸಿದರೆ ವಿಚಾರ ಬೇರೆ ಯಾವುದನ್ನು ನೋಡೋಂಗಿಲ್ಲ. ದೀಪ ನೀನು ಕೂತಿದೆಯಾ, ಏನು ಇಟ್ಕೊಂಡು ಫೋನ್ ಇಟ್ಕೊಂಡು ನೀನು ಡೈರಿ ಬಂದು. ಓಕೆ, ಸಾಕ್ಷಿ ಬೇಗ ನೋಡಿ. ಯೇಸು ನಾಮ ಬರಬೇಕು. ಬರೀ ದೇವ್ರ ನಾಮ ಹೇಳ್ತೀರ ನೀವು. ಯೇಸು ನಾಮ. ಓಕೆ, ಮೈನ್ ಅದರಲ್ಲೂ ಯಾರ್ಯಾರು ಹೊಸಬ್ರು ನಮ್ಗೆ ಬಂದಿರೋರು ನೀವು. ನಾನು 3 ದಿನದಿಂದ ಸ್ವಲ್ಪ ಇವತ್ತು ಮಧ್ಯಾಹ್ನ ತುಂಬ ಎಗಡಕ್ಕೆ ಆಗ್ತಿರ್ಲಿಲ್ಲ. ನನ್ನ ಪ್ರೇಯರ್ಗೆ ಹೋಗ್ಲಾ ಬೇಡವಾ ಅಂತ ಏನೇನೋ ಯೋಚನೆ ಮಾಡ್ತಿತ್ತು. ಆದರೆ ನನಗೆ ಎಷ್ಟೇ ಸುಸ್ತಾದರೂ ನಾನು ಪ್ರೇಯರ್ಗೆ ಹೋಗ್ಲೇಬೇಕು ಅಂತ ಬಂದೆ. ದೇವ್ರು ಕರ್ಕೊಂಡು ಬಂದಿದ್ದಾರೆ. ಅದಕ್ಕೆ ಯೇಸುನಾಮಕ್ಕೆ ಸ್ತೋತ್ರ. ಯೇಸುಸ್ವಾಮಿ ನಂಬಿ 25 ವರ್ಷ ಆಯಿತು. ಅದ್ಭುತವಾಗಿ ದೇವರು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಸ್ತೋತ್ರ. ತುಂಬ ದಿವಸದಿಂದ ಶೋಭಕ ಮೂಲಕ, ಪಾಸ್ಟರ್ ಮೂಲಕ ಅನೇಕ ಪ್ರವಾದನೆಗಳು ಬಂದಿದ್ದು ದೇವರು ನೆರವೇರಿಸಿದರೆ. ಜಾಬ್ ವಿಷಯದಲ್ಲಿ, ಆಮೇಲೆ ಅದು ಹಳೆ ಕಂಪ್ನಿದು ರಿಲೀವಿಂಗ್ ಆಗೋ ವಿಷಯದಲ್ಲಿ ಹೇಳಿದ್ರು. ಅದೆಲ್ಲದನ್ನು ಅಲ್ಲಿ ದೇವರು ಹೆಂಗೆ ತಿಳಿಸಿದ್ರು ಸೇವಕರ ಮೂಲಕ, ಅದೇ ರೀತಿಯೇ ದೇವರು ನೆರವೇರಿಸಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ಸಾಯಂಕಾಲ ಬರಬೇಕಾದ್ರೆ ಪ್ರೇಯರ್ ಮಾಡ್ಕೊಂಡು ಬಂದಿದ್ದೆ, ದೇವರೇ ನೀವು ಮಾತಾಡಬೇಕು ಅಂತ. ಅದೇ ರೀತಿಯಲ್ಲಿ ಶೋಭಕರ ಮೂಲಕ ದೇವರು ಮಾತಾಡಿದರು. ಅದಕ್ಕಾಗಿ ಬಂದಿದ್ದರು. ಯೋಗೀಶ್ ಹತ್ರ ಕೇಳಿಸ್ಕೊಂಡು ಏನು ಮಾಡ್ತಿಲ್ಲ, ನಿರೀಕ್ಷೆಯಲ್ಲಿ ಬಂದಿದ್ದೀರಲ್ಲ. ನಾವು DG's ಮೀಟಿಂಗ್ ಹೋಗುವಾಗ ನಾವು ಎಷ್ಟೋ ವರ್ಷ ನಮ್ಮ ಹೆಸರು ಬಂದಿಲ್ಲ. ಕೇಳಿಸ್ಕೊಳಪ್ಪ, ಎಷ್ಟೋ ವರ್ಷ. ಆ ಥರ ಲಾಲು ನನಗೇನು ಚಿಂತೆ ಇಲ್ಲ. ಅಲ್ಲೋಗಿ ನಾನು ಸ್ಟೇಜ್ ಮೇಲೆ ಬದುಕ್ತಾ ಇದ್ದನು, ಇಲ್ಲ ನೆಲದ ಮೇಲೆ ಬದುಕ್ತಾ ಇದ್ದೀವಿ. ಹೋಗಿ ನಾವು ಮನೇಲಿ 2 ರೂಮ್ ಇರುತ್ತೆ, ಬೆಡ್ರೂಮೇ 2 ಇರುತ್ತೆ ನಮ್ಮ ಮನೇಲಿ. ನನಗೆ ಅಲ್ಲೋಗಿ ನೆಲದ ಮೇಲೆ ಬಿದ್ದಿರ್ತಾ ಇದ್ದವು. ಆ ಥರ ನಮಗಿಲ್ಲ. ಮಕ್ಕಳಲ್ಲಿ ಇದ್ದಾಗ ಇದಾದರೂ ಪ್ರೇಯರ್ ಕೇಳಿದ್ರೆ ಮಕ್ಕಳೆಲ್ಲ ಪ್ರೇಯರ್ ಮಾಡಿ ತಗೊಂಡು 1 ಲಕ್ಷ ಕೊಡ್ತೀವಿ ಸ್ಪಾಟಲ್ಲಿ. ಯಾರು ಅಳುಬ್ರು ಇದ್ದಾರೆ ನಮ್ಮಮ್ಮ ಅಳುಬ್ರುಗಳು ಯಾರು ಎಲ್ಲಿ ಲಕ್ಷ ನಮ್ಮ ಕಾಣಿಸ್ತಾರೆ ಎಲ್ಲಿ ಹಾಂ
ಎದ್ದಿದ್ರೆ ನೀವು ಭಯ ಕೇಳಿದೆ ಇಲ್ಲ. ಎಷ್ಟನೇ ಕ್ಲಾಸ್ ಓದಿರೋದು ನೀವು? 7 8 ತಿಳ್ಕೊಂಡಿರೋದು. ಎಷ್ಟು ಓದಿರೋದು ನೀವು? ಪಾಸ್ ಆಗಿಲ್ಲ 10ನೇ ಕ್ಲಾಸು. ಹಂಗಾರೆ ಮತ್ತೆ ಟ್ರಾನ್ಸ್ಲೇಷನ್ ಬರಬೇಕು, ಅದಕ್ಕೆ ಓದೋಕ್ಕೆ ಅವಕಾಶ ಕೊಡೋದು. ಅದಕ್ಕೆ ನಾನು ಕೇಳ್ತಾ ಇರೋದು 7 8 ತೇರ್ಕೊಂಡಿದ್ದವ್ರಿಗೆ ಮಾತ್ರ ಬೈಬಲ್ ಓದೋಕ್ಕೆ. ದೇವ್ರಿಗೆ ಗೊತ್ತಾದೋ ಗೊತ್ತಾಗಿಯಾ? ಹಾಂ, 7 8 ಒಳಗೆ ಇದ್ದವ್ರಿಗೆ ಮಾತ್ರ. ಇಲ್ಲ ಡ್ರಾಪ್ ಔಟ್ ಪಾರ್ಟಿಗಳು ನಮ್ಮಂಥವ್ರಿಗೆ ಮಾತ್ರ. ಇವನೇನೋ ಒಪ್ಕೊಂಡವನೆ, ಟ್ರಾನ್ಸ್ಲೇಷನ್ ಒಪ್ಕೊಂಡವನೆ. ಯಾರು ಒಪ್ಕೊಂಡಿದ್ದಾರೆ? ಟ್ರಾನ್ಸ್ಲೇಷನ್ ಒಪ್ಕೊಂಡ್ರು ಕೈ ಐತೆ, ಇಲ್ಲೊಂದು ಕೈ ಇರ್ತದೆ, ಕೈ ಇರ್ತದೆಯಾ? ಟ್ರಾನ್ಸ್ಲೇಷನ್ ರೆಡಿ ಮಾಡೋರು ಸುಮ್ಮನೆ ಸುಮ್ಮನೆ ಪದೇ ರಾತ್ರಿ ಎಲ್ಲರೂ ಕೇಳಿಸ್ಕೋದಿಲ್ಲ ಟ್ರಾನ್ಸ್ಲೇಷನ್. ದೇವನು ಅಷ್ಟು ತಡ್ಕಾಡೋನು ಸ್ಟಾರ್ಟಿಂಗಲ್ಲಿ. ಮಾಮ ಒಂಚೂರು ನೀವು ಹೇಳಿ. ಇದು ಈಗೂ ತಡ್ಕಾಡಲ್ಲ. ಅಯ್ಯೋ ಒಂದು ಲೈನ್ ಸರಿಯಾಗಿ ಹೇಳ್ಬಿಟ್ಟಿರೋ ನಾವು ಕನ್ನಡ. ಒಂದು ಲೈನ್ ಅವ್ನು ಚಂದವನಿಗೆ ಕನ್ನಡದೇ ಬರಲ್ಲ. ದಾಗೆ ದೂ ಅಂತಾನೆ, ಹೀಗೆ ದೂ ಅಂತಾನೆ ಅರ್ಥವನು. ಅವನು ಮಾಡ್ತಾನೆ, ನಿನಗೆ ಕನ್ನಡದವನಾಗಿದೆ ಏನಪ್ಪ? ಹಾಂ, ಅಲ್ಲ ಹೇಳಿ, ಸಾಕ್ಷಿ ಹೇಳಿ. ಶೋಭಾ ಸಿಸ್ಟರ್ ಅಂತ ಕೇಳಿಸೋದು ಒಳ್ಳೇದು. ನೀವು ಯಾರು ಆಳಿದ್ರು ಹೊಸದು ಯಾರಿದ್ರು ನೀವು ಅದು ಹಳೆ ಪರಿಚಯ ಇರ್ಬೋದು ಅವ್ರಿಗೆ, ನಮಗೆ ಯಾರಿಗಾದ್ರು ನೀವು ಪರಿಚಯ ಇರ್ಬೋದು. ಬ್ರದರ್ ಅದು ಒಂದು ಪಾಸ್ ಅಂತ ಹೇಳ್ಬೋದು. ಇಲ್ಲಾಂತಂದರೆ ಶೋಭಾ ಸಿಸ್ಟರ್, ಶೋಭಾ ಕಾಲೇಜ್ ಹೇಳೋದಕ್ಕೆ ಆಯ್ತಾ? ಬಾಯಿ ಬಂದೆಲ್ಲ ಮಾತಾಡೋಣ, ಅಲ್ಲಿ ಹಳ್ಳಿದು ಮಾತಾಡೋದು ಈಗ ಮಾತಾಡೋದು. ಇನ್ಯಾರು ಸಾಕ್ಷಿ ಹೇಳಿದ್ದೀರಾ? ಓಕೆ, ಸಾಕ್ಷಿ ಹೇಳೋದು ಯಾರು ನೋಡಿ? ತುಂಬ ಮಾತಾಡೋಕ್ಕಿತ್ತು ನಾನು. ಅದರ ಸಮಯ ನೋಡಿದ್ರೆ ಒಂದು ನಿಮಿಷನೂ ಮಾತಾಡೋಂಗಿಲ್ಲ ಯಾರು ಇಲ್ಲಿ ನಾನು. ಅಲ್ಲಿ ಏನೇನು ಹೇಳಿದ್ರು ಮೆಸೇಜ್ 3-4ನೇ ದಿನದಿಂದ ಮೆಸೇಜ್ ಸ್ಟಾರ್ಟ್ ಆಗಿದೆ. ಬೇರೆ ಬರೋಣ ವಿಚಾರ ಹೇಳ್ತಾನೆ ಇದ್ದೀವಿ, ಆದರೆ ಮೆಸೇಜ್ ಬಂದಿದ್ದು ನೋಡಿ ಅವತ್ತು. ಎಷ್ಟು ಮೆಸೇಜ್ ಇದೆ ಗೊತ್ತಾ ಅಂದರೆ ನೋಡಿ, ಇವತ್ತು ಮೆಸೇಜಿಗೆ ನಾನು ಬೇರೆ ಆಡಿಯೋ ಹಾಕಿದ್ದೀನಿ. ಆ ಚಿತ್ರದೊಳಗಡೆ ಮಾತಾಡೋದೊಂದು ಹಾಕಿರೋದೊಂದಿದೆ ಆಗುತ್ತಾ. ನಾನು ಬೇಕಂತ ಬಿಟ್ಟಿದ್ದೆ, ಬೆಳಗ್ಗೆ ಹಾಕೋಕ್ಕಿದ್ದೆ, ಬೇಕಂತ ಬಿಟ್ಟಿದ್ದೆ ನಾನು. ಯಾರು ಕೇಳಲಿ ಅಂತ ದೇವು ಕೇಳಿಲ್ಲ ಅಲ್ವಾ? ನೋಡಿದ್ದೆ ಕೇಳಿಲ್ಲ ಬೇಕಂತ ನಾನು ನೋಡಿದೆ. ನಾನು ಹಿಂಗೆ ಬಿಟ್ಟಿದ್ದೆ, ಆಮೇಲೆ ಕೇಳಿದ್ಮೇಲೆ ಕೊಟ್ಟೆ ನಾನು ಆಯ್ತಾ. ಓಕೆ ನೋಡಿ, ಇದು ಇರಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಸರ್ಸಂಬರ್ ಈ ಕಡೆ ನೋಡಿ, ಏನು ಮಾಡ್ತೀರಾ ನೀವು? ಫೋನ್ ಇಟ್ಕೊಂಡಿದ್ದೀರ ನೀವು? ಇಲ್ಲಿ ನೋಡಿ, ಇರಾನ್ ಅದು 30 ವರ್ಷದಿಂದ ನಡಿಬೇಕಾಗಿತ್ತು. ಇದು ಆಲ್ ಔಟ್ ವಾರಿಗೆ ಹೋಗುತ್ತೆ. ಎತ್ತಿನ ಆಲ್ ಔಟ್ ವಾರಿಗೆ ಹೋಗಿ ನೀವು ಯೆರೆಮೀಯ 49 ಓದ್ಕೊಳ್ಳಿ, ಆಮೇಲೆ ಮತ್ತಾಯ 24 ಓದ್ಕೊಳ್ಳಿ. ನಿನ್ನೆ ಒಂದು ವಾಕ್ಯ ಹೇಳಿದೆ ನಾನು ಬೆಳಗ್ಗೆ, ಇವತ್ತು ಬೆಳಗ್ಗೆ ಹೇಳ್ಬೋದು. ಲೂಕ 21:20 ದಂಡುಗಳು ಮುತ್ಕೊಂಡಿರುವಾಗ ಆಗುತ್ತಾ ಅಂಥವೆಲ್ಲ ವಾಕ್ಯಗಳು ಮೇಯ್ನ್. ಆಮೇಲೆ HK 38-39 ಓದ್ಕೊಳ್ಳಿ, ಓದಿದ್ದು. ಅದ್ರ ಮೇಲೆ ಒಂದು ವಿಡಿಯೋ ಮಾಡಾಕ್ತೀನಿ ನಾನು ಆಯ್ತಾ. ಇದೆಲ್ಲ ಆಲ್ ಔಟ್ ವಾರಿಗೆ ನಡೆಯಿದೆ. ಆಲ್ ಔಟ್ ವಾರಿಗೆ ನೀವೇನಾದರೂ ಈಗ ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಆ ವಿಡಿಯೋನ ನನಗೆ ಮಾಡಾಕ್ತೀನಿ ನಾನು. ಫೋಟೋ ವಿಡಿಯೋ ಎಲ್ಲ ಹಾಕಲ್ಲ ನಾನು ಅದರೊಳಗಡೆ, ಬರೀ ಆಡಿಯೋ ಹಾಕಿರ್ತೀನಿ ಅಷ್ಟೇ ನಾನು. ಯೆರೆಮೀಯ 49, HK 38 ಫುಲ್ ಅಧ್ಯಾಯ, ಮತ್ತು 39 2 ಅಧ್ಯಾಯಗಳು. ಆಮೇಲೆ 49 ನೀವಲ್ಲಿ ಇರಾನ್ದು ಹೆಸರು ಏಲಾಮ್ ಇರಾನ್ ಹೆಸರಲ್ಲಿ. ರಘು ಪೊಲೀಸ್ ಸಾಹೇಬ್ರೆ ಕೇಳಿಸ್ಕೊಳ್ಳಿ, ನೀವೆಲ್ಲ ಇಂಜಿನಿಯರಿಂಗ್ ಮಾಡಿ ಇವೆಲ್ಲ KS IAS ಎಲ್ಲ ಬರೋದು ಎಕ್ಸಾಮ್ ಅದತ್ರ ಬಂದವರೆಲ್ಲ ಕೇಳಿಸ್ಕೊಳ್ಳಿ. ಎಲ್ಲರಿಗೂ ಬುದ್ಧಿ ಇದೆ ನಿಮಗೆ, ಇದರಲ್ಲಿ ಇನ್ನೂ ಹುಷಾರಿರಬೇಕು ನೀವು. ಅಲ್ಲ ಕೇಳಿಸ್ತಿದ್ದೀವಿ, ಡಿಗ್ರಿ ಮಾಡ್ತಿದ್ದೀವಿ ನಾವು. ಇಲ್ಲಿ ನೋಡಿ ಕೇಳಿಸ್ಕೊಳ್ಳಿ, ಇದರಲ್ಲಿ ಹುಷಾರಿದೆ ನೀವು. ಬೇರೆ ಯಾವುದಕ್ಕೂ ಕೇರ್ ಮಾಡಬೇಡಿ. 20-30 ಲಕ್ಷ ಬಿಸಾಕಿ ಬಂದಿರೋರು ನಾವು ತಿಂಗಳು ಬರ್ತಾ ಇದ್ದಂತ. ಇದು ನೀವು ಯೋಚನೆ ಯಾವ ಥರ ಹೇಳಿ ನಾವು ನಿಮಗೆ, ಯಾವ ಥರ ಹೇಳೋಣ ನಿಮಗೆ ಹೇಳಿದರಿಗೆ ನೀವು ಅಂಥ ದಿನಗಳು. ಯಾರೇ ನೀವು ಇರೋ ಕೇಳಿಸ್ಕೊಳ್ಳೋದು, ಇದು ವಿಡಿಯೋ ಹೋಗುತ್ತೆ, ಎಲ್ಲಿಗೆ ಹೋಗುತ್ತೆ ಅದು ಆ ಭಾಷೆಯಲ್ಲಿ. ಇಲ್ಲಿ ಕೇಳಿಸ್ಕೊಳ್ತಾರೆ ಇದರಲ್ಲಿ ನೀವು ಫೋನಲ್ಲಿ ನೀವು ಯಾವುದೇ ಮ್ಯಾಟ್ರಿಲ್ಲ, ಯಾವುದು ದೊಡ್ಡದಿಲ್ಲ, ಯಾವುದು ದೊಡ್ಡದಿಲ್ಲ. ಓಕೆ, ಎಲ್ಲ ಸಮಾಧಾನ ಹೋಗಿ ಬರೋದಾಗಲಿಲ್ಲ.